ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡತ್ತಿದ್ವಿ ಅಂದ್ರೆ PSI 402 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡತ್ತಿದ್ದು. ಇವತ್ತಿನ ಕ್ಲಾಸ್ನಾಗ ಅದನ್ನು ಕಂಟಿನ್ಯೂ ಮಾಡೋಣ್ರಿ. ಏನೈತಪ್ಪ ಅಂತಂದ್ರೆ ಲಾಸ್ಟ್ ಕ್ವಶನ್ ಏನು ಸಾಲ್ವ್ ಮಾಡಿದ್ದು ಅಂತಂದ್ರೆ ಈ ಕ್ವಶನ್ ಸಾಲ್ವ್ ಮಾಡಿದ್ದು. ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಸಿಡಲಾಗುತ್ತದೆ. ಈ ಪೆಟ್ನ ಫುಲ್ ಅಂತ ಕೇಳಿದ್ರೆ ಅವರ ಆನ್ಸರ್ ಏನಾಕಿತ್ತಪ್ಪ ಅಂದ್ರೆ ಪಾಲಿಇಥಿಲೀನ್ ಟೆರಾಪ್ಥಲೇಟ್. ನೆಕ್ಸ್ಟ್ ಏನಪ್ಪ ಅಂದ್ರೆ 40ನೇ ಕ್ವಶನ್ ಇವತ್ತಿನ ಸಾಲ್ವ್ ಮಾಡೋಣ. ಏನು ಕೇಳಿದಾರಪ್ಪ ಅಂತಂದ್ರೆ CO2 ಒಂದು ಪ್ರಮುಖ ಹಸಿರುಮನೆ ಅನಿಲವಾಗಿದೆ. CFCಗಳು ಓಜೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ಹಸಿರುಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದ ಉಂಟಾಗುತ್ತದೆ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ನೋಡ್ರಿ, ನಿಮಗೆ ಇದು ಗೊತ್ತಾಗಬೇಕಪ್ಪ ಅಂತಂದ್ರೆ ಒಂದೇದೇನೈತ್ರಿ ಹಸಿರುಮನೆ ಅಂತ ಅನಿಲ ಅಂತ ಕೇಳಿದ್ದಾರೆ. ಮೊದಲೇನಪ್ಪ ಅಂದ್ರೆ ಹಸಿರುಮನೆ ಪರಿಣಾಮ ಅಂದ್ರೆ ಏನ, ಆ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತ ಅನಿಲಗಳು ಯಾವ ಅಂತೇಳಿ ಮೊದಲು ನೋಡ್ರಿ ಹಸಿರುಮನೆ ಪರಿಣಾಮ ಅಂತಂದ್ರೆ ಏನಪ್ಪಾ ಅಂದ್ರೆ ಸೂರ್ಯನಿಂದ ಭೂಮಿಗೆ ವಿಕಿರಣಗಳು ಬರ್ತಿರ್ತಾವ್ರಿ. ಆ ಸೂರ್ಯನ ಕಿರಣಗಳಲ್ಲಿ ಯಾವ್ಯಾವ ಇರ್ತಾವಪ್ಪ ಅಂತಂತಂದ್ರ ವಿಕಿರಣಗಳು ಯಾವ್ಯಾವ ಇರ್ತಾವಪ್ಪ ಅಂತಂತಂದ್ರ ರೇಡಿಯೋ ವೇವ್ಸ್ ಇರ್ತಾವು, ಆಮೇಲೆ ಅಲ್ಟ್ರಾ ವೈಲೆಟ್ ರೇಸ್ ಇರ್ತಾವು, ಆಮೇಲೆ ಮೈಕ್ರೋವೇವ್ಸ್ ಇರ್ತಾವು, ಆಮೇಲೆ ಇನ್ಫ್ರಾರೆಡ್ ವೇವ್ಸ್ ಇರ್ತಾವು. ಇವೆಲ್ಲ ಏನಂತಂದ್ರೆ ವಿಕಿರಣಗಳು ಸೂರ್ಯನಲ್ಲಿ ಇರ್ತಾವ್ರಿ. ಈ ಸೂರ್ಯನಲ್ಲಿರುವಂತಹ ಎಲ್ಲಾ ವಿಕಿರಣಗಳು ಏನಕ್ಕಪ್ಪ ಅಂತಂದ್ರೆ ಭೂಮಿಯ ಮೇಲೆ ಬರ್ತಾವ. ಭೂಮಿ ಮೇಲೆ ಬಂದುಪ್ಪ ಅಂತಂತಂದ್ರ ಅವು ಏನಾಗ್ಬೇಕ್ರಿ, ವಾಪಸ್ ಹೋಗ್ಬೇಕು. ಅವು ವಾಪಸ್ ಹೋದ್ವು ಅಂತಂದ್ರೆ ಏನಾಗಲ್ರಿ, ಭೂಮಿ ಹೀಟ್ ಆಗಲ್ಲ. ಅವಾಗ ಏನಾಗಲ್ಲಪ್ಪ ಅಂತಂದ್ರೆ ಗ್ರೀನ್ ಹೌಸ್ ಅಂತಂದ್ರೆ ಹಸಿರು ಮನೆ ಪರಿಣಾಮ ಉಂಟಾಗಲ್ಲ. ಆದ್ರ ಈ ಸೂರ್ಯನಿಂದ ಬಂದಂತಹ ವಿಕಿರಣದಲ್ಲಿರುವಂತಹ ಶಾಖ ಶಕ್ತಿ ಅಥವಾ ಈ ವಿಕಿರಣಗಳು ಏನಾಗಲ್ರಿ ವಾಪಸ್ ಹೋಗುವುದಿಲ್ಲ. ಯಾಕೆ ಹೋಗಲ್ಲಪ್ಪ ಅಂತಂತಂದ್ರ ಆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವಂತ ಅನಿಲಗಳಾದ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ವಾಟರ್ ವೇಪರ್ ಅಂತಂದ್ರೆ ನೀರಾವಿ ಮತ್ತು ಓಜೋನ್, ಇವೆಲ್ಲ ಏನ್ ಮಾಡ್ತಾವಪ್ಪ ಅಂತಂದ್ರ ಆ ವಿಕಿರಣಗಳನ್ನ ತಮ್ಮಲ್ಲಿ ಹಿಡಿದಿಟ್ಟುಕೊಳ್ತಾರು. ಇವು ಏನ್ ಮಾಡಲ್ರಿ, ವಾಪಸ್ ಮರಳಿ ಸ್ಪೇಸಿಗೆ ಆ ಕಿರಣಗಳನ್ನ ಕಳ್ಸಂಗಿಲ್ಲ. ಎಸ್ಪೆಷಲಿ ಯಾವ್ದಪ್ಪ ಅಂತಂತಂದ್ರ ಇನ್ಫ್ರಾರೆಡ್ ರೇಸ್ ಅಂತಂದ್ರೆ ಏನ್ರಿ, ಅವಗೆಂಪು ಕಿರಣಗಳನ್ನ, ಈ ಅವಗೆಂಪು ಕಿರಣಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಹಿಡಿದಿಟ್ಟುಕೊಳ್ತಾವ. ಜಾಸ್ತಿ ಎಲ್ಲಾನು ಹಿಡಿದಿಟ್ಟುಕೊಳ್ತಾವು. ಆದ್ರೆ ಅವುಗಳೆಲ್ಲ ಜಾಸ್ತಿ ಅದನ್ನ ಹಿಡಿದುಕೊಳ್ತಾವಪ್ಪ ಅಂದ್ರೆ ಅವಗೆಂಪು ಕಿರಣಗಳನ್ನ ಹಿಡಿದುಕೊಳ್ತಾವ. ಈ ಅವಗೆಂಪು ಕಿರಣಗಳು ಏನಪ್ಪಾ ಅಂತಂದ್ರೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಗುಣವನ್ನು ಹೊಂದಿರ್ತೈತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ಮರಳಿ ವಾಪಸ್ ಹೋಗ್ಲಿಪ್ಪ ಅಂತಂದ್ರೆ ಏನಕ್ಕಾವ ಈ ವಿಕಿರಣಗಳು, ಸೂರ್ಯನಲ್ಲಿರುವಂತ ವಿಕಿರಣಗಳು ಭೂಮಿಯನ್ನ ಕಾಯಿಸುವಂಗ್ ಮಾಡ್ತಾವ, ಅಂದ್ರೆ ಹೀಟ್ ಮಾಡ್ತಾವ. ಅವಾಗ ಏನಕ್ಕಪ್ಪ ಅಂತಂದ್ರೆ ಭೂಮಿ ನಾರ್ಮಲ್ ಟೆಂಪರೇಚರ್ಗಿಂತ ಜಾಸ್ತಿ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗತ್ರಿ. ಇದಕ್ಕೇನಂತಾರಪ್ಪ ಅಂದ್ರೆ ಹಸಿರು ಮನೆ ಪರಿಣಾಮ ಅಂತ ಕರೀತಾರೆ. ನಿಮ್ಗೆ ಏನ್ ಕೇಳ್ತಾರಪ್ಪ ಅಂತಂದ್ರ ಹಸಿರು ಮನೆ ಭೂಮಿಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಅಂತ ಕೇಳ್ತಾರ. ಆಕ್ಚುಲಿ ಭೂಮಿಗೆ ಹಸಿರು ಮನೆ ಪರಿಣಾಮ ಅವಶ್ಯಕತೆ ಐತ್ರಿ. ಈ ಹಸಿರು ಮನೆ ಪರಿಣಾಮ ನಾರ್ಮಲ್ ಆಗಿ ಅಂತಂದ್ರೆ ಎಷ್ಟು ಬೇಕಷ್ಟು ಇರ್ಲಿಲ್ಲ ಅಂತಂದ್ರೆ ಏನಾಗತ್ರಿ, ಭೂಮಿಯ ಟೆಂಪರೇಚರ್ ಎಷ್ಟಾಕಿತ್ತಪ್ಪ ಅಂತಂದ್ರ -18 ಇರ್ತದಂತ್ರಿ. ಎಷ್ಟಿರ್ತದಪ್ಪ ಅಂತಂದ್ರ -18 ಇರ್ತದಂತ. ನೋಡ್ರಿ, -18 ಒಳಗ ಮಾನವನಿಗೆ ಜೀವನ ಮಾಡುವಂತ ಅನುಕೂಲಕರದ ವಾತಾವರಣ ಇರ್ತಿರ್ಕಿಲ್ಲ. ಆಕ್ಚುಲಿ ಎಷ್ಟೊಂದು ಗ್ರೀನ್ ಹೌಸ್ ಇಫೆಕ್ಟ್ ಅಂತಂದ್ರೆ ಹಸಿರು ಮನೆ ಪರಿಣಾಮ ನಮ್ಮ ಭೂಮಿಗೆ ಅವಶ್ಯಕತೆ ಐತಿ. ಆದ್ರ ಭೂಮಿ ಅವಶ್ಯಕತೆಗಿಂತ ಹೆಚ್ಚಿಗೆ ಏನಾರ ಈ ಸೂರ್ಯನ ವಿಕಿರಣಗಳು ಭೂಮಿಯ ಮೇಲೆ ಹೀರಿಕೊಂಡುಪ್ಪ ಅಂತಂದ್ರೆ ಏನಾಕವ್ರಿ, ಹೆಚ್ಚಿಗೆ ಆಗಿ ಏನಾಕತ್ತಂದ್ರೆ ಟೆಂಪರೇಚರ್ ಜಾಸ್ತಿ ಆಗತ್ತಿ. ಈ ಟೆಂಪರೇಚರ್ ಜಾಸ್ತಿ ಆತಪ್ಪ ಅಂತಂತಂದ್ರ ಏನಾಕತ್ರಿ, ಹಸಿರು ಮನೆ ಪರಿಣಾಮದಿಂದ ನಮಗ ಕೆಟ್ಟ ಪರಿಣಾಮಗಳು ಉಂಟಾಕಾವ್. ಅಂದ್ರೆ ಶಾಖ ಹೆಚ್ಚಿಗೆ ಆಕತಿ. ಟೆಂಪರೇಚರ್ ನೋಡ್ರಿ, ಬೇಸಿಗೆ ಕಾಲ ನಾರ್ಮಲ್ ಟೆಂಪರೇಚರ್ಗಿಂತ 45°C 47°C ಹೊಂಟಿರ್ತಲ್ಲ. ಇವೆಲ್ಲ ಕಾರಣ ಅಂತಂದ್ರೆ ಇವು ಹಸಿರು ಮನೆ ಪರಿಣಾಮಗಳು. ಅಂದ್ರೆ ಈಗ ನೋಡ್ರಿ, ಈ ಕಾರ್ಬನ್ ಡೈಆಕ್ಸೈಡ್ ಐತಿ. ಈಗ ನಾವು ವಾಹನಗಳನ್ನ ಹೆಚ್ಚಿಗೆ ಬಳಸೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗತ್ತ. ಇದು ಏನ್ ಮಾಡ್ತದಪ್ಪ ಅಂತಂದ್ರೆ ಸೂರ್ಯನಿಂದ ಬಂದಂತ ಕಿರಣಗಳನ್ನ ಹೀರ್ಕೊಳ್ತತಿ. ಅದೇ ರೀತಿ ಮೀಥೇನ್ಗಳು ಈ ಹೊಲ ಗದ್ದೆಗಳಲ್ಲಿ ಭತ್ತವನ್ನು ಬೆಳಿತಿರ್ತಾವಲ್ರಿ, ಅಲ್ಲಿ ಏನಾಕತ್ತಪ್ಪ ಅಂದ್ರೆ ಈ ಮೀಥೇನ್ ಪ್ರೊಡ್ಯೂಸ್ ಆಗತ್ತ. ಇದು ಏನಾಕತ್ತಪ್ಪ ಅಂತಂದ್ರೆ ಈ ಸೂರ್ಯನಿಂದ ಬಂದಂತ ಕಿರಣಗಳನ್ನ ಹೀರಿಕೊಳ್ತತಿ. ಇದು ವಾಟರ್ ವೇಪರ್ ಅಂದ್ರೆ ನೀರಾವಿ ಏನ್ ಮಾಡತ್ತಪ್ಪ ಅಂದ್ರೆ ಅದು ಕಿರಣಗಳನ್ನ ಹೀರಿಕೊಳ್ತತಿ. ಹಿಂಗ ಏನ್ ಮಾಡ್ತಾವಪ್ಪ ಅಂತಂದ್ರ ಇವೆಲ್ಲಾ ಕಿರಣಗಳನ್ನ ಹೀರಿಕೊಳ್ಳೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಟೆಂಪರೇಚರ್ ಏನಾಕತ್ರಿ, ಭೂಮಿಯ ಟೆಂಪರೇಚರ್ ನಾರ್ಮಲ್ಗಿಂತ ಜಾಸ್ತಿ ಐತಿ. ಆದ್ರೆ ನಮಗ ಹಸಿರು ಮನೆಯ ಪರಿಣಾಮ ಭೂಮಿಗೆ ಮಿನಿಮಮ್ ಆಗಿ ಅವಶ್ಯಕತೆ ಐತಿ. ಇದು ನೆನ್ಪಿಟ್ಕೋರಿ. ನೋಡಿ, ಇನ್ನೊಂದೇನ್ ಕ್ವಶನ್ ಪಾ ಅಂತಂದ್ರ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವಂತ ಅನಿಲಗಳು ಯಾವ ಕೇಳ್ತಾನ್ರಿ. ಅತಿ ಹೆಚ್ಚು ಕಾರಣವಾಗುವುದು ಯಾವಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ಮೀಥೇನ್, ಆಮೇಲೆ ನೀರಾವಿ, ಆಮೇಲೆ ಏನ್ರಿ ಓಜೋನ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಹಸಿರು ಮನೆ ಪರಿಣಾಮ ಕಾರಣವಾಗುವಂತ ಅನಿಲಗಳು. ನೋಡ್ರಿ, ಹಸಿರು ಮನೆ ಪರಿಣಾಮ, ಇದಕ್ಕೆ ಹಸಿರು ಮನೆ ಪರಿಣಾಮ ಅಂತ ಯಾಕಂತಂದ್ರು ಯಾರಿಗ ಗೊತ್ತಿನ ಹಸಿರು ಮನೆ ಪರಿಣಾಮ ಯಾಕೆ ಅಂದ್ರಪ್ಪ ಅಂತಂದ್ರ ಈಗ ನೋಡ್ರಿ, ಪಾಲಿ ಹೌಸ್ ಐತೆ ಗೊತ್ತ ನಿಮ್ಗ. ಪಾಲಿ ಹೌಸ್ ಮಾಡ್ತಿರ್ತಾರಲ್ಲ ರೈತರು, ಪಾಲಿ ಹೌಸ್ ಹೆಂಗಿರತ್ತಪ್ಪ ಅಂತಂದ್ರ ಇದೊಂದ ಗಾಜಿನ ಇದಿರತ್ರಿ. ಗಾಜಿನ ಒಂದು ಬಾಕ್ಸ್ ಇದಿರತಿ. ಅದ್ರೊಳಗೆ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರ ಸಸ್ಯಗಳನ್ನ ಬೆಳೆಸ್ತಿರ್ತಾರೆ. ಬೆಳೆಸ್ತಿರ್ತಾರ.
ಯಾಕಪ್ಪ ಅಂತಂತಂದ್ರೆ ಈಗ ನೋಡ್ರಿ ಹೊರಗಿನ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ವಾತಾವರಣ ಆಗಿರ್ಬೋದು ಆ ಬೆಳೆಗಳು ಬೆಳೆಯಲಿಕ್ಕೆ ಅನುಕೂಲವಾಗಿರಂಗಿಲ್ಲ ರೀ. ಈಗ ಒಮ್ಮೊಮ್ಮೆ ಏನಪ್ಪ ಅಂತಂದ್ರೆ ಚಳಿಗಾಲ ಐತೆ ಅಂತ ಹೇಳಿ ತಿಳ್ಕೊರಿ. ಒಮ್ಮೊಮ್ಮೆ ಏನಾಗಿರುತ್ತೆ, ಈಗ ಹಿಮಾಚಲ ಪ್ರದೇಶದ ಸೈಡ್ದು ಏನಾಗಿರತ್ತಪ್ಪ ಅಂತಂದ್ರೆ ಟೆಂಪ್ರೇಚರ್ ಭಾಳ ಕಡಿಮೆ ಆಗಿರತ್ತೆ. ಆಮೇಲೆ ಇಲ್ಲೂ ನಮ್ಮ ನಾರ್ಮಲ್ ಆಗಿ ಒಮ್ಮೊಮ್ಮೆ ಏನಾಗುತ್ತೆ ಟೆಂಪ್ರೇಚರ್ ಭಾಳ ಕಡಿಮೆ ಆಗಿರತ್ತೆ. ಅವು ಏನಾಗಂಗಿಲ್ಲಪ್ಪ ಅಂತಂದ್ರೆ ನಾವು ಸಸ್ಯಗಳಿಗೆ ಸೂರ್ಯನ ಒಳಗೆ ಶಾಖಶಕ್ತಿ ಉತ್ಪತ್ತಿ ಆಗಲ್ದು ಏನಾಕತ್ರಿ, ಸಸ್ಯಗಳ ಬೆಳವಣಿಗೆ ಕುಂಠಿತ ಆಕತ್ತೆ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಗ್ಲಾಸ್ ಅನ್ನ ರೆಡಿ ಮಾಡ್ತಾರೆ. ಈ ಗ್ಲಾಸ್ ಏನ್ ಮಾಡ್ತಾರಪ್ಪ ಅಂದ್ರೆ ರೆಡಿ ಮಾಡಿ ಅದ್ರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಯಗಳನ್ನ ಬೆಳೆಸ್ತಾರ. ಅವಾಗ ಈ ಸೂರ್ಯನ ಬೆಳಕಿನ ಕಿರಣ ಏನ್ ಈ ಗ್ಲಾಸ್ ಮೂಲಕ ಬರ್ತತಲ್ರಿ, ಅದ್ ಹೆಂಗ್ ಅರೇಂಜ್ ಮಾಡಿರ್ತಾರಪ್ಪ ಅಂದ್ರೆ ಬಂದಂತ ಸೂರ್ಯನ ಬೆಳಕಿನ ಕಿರಣಗಳು ವಾಪಸ್ ಮರಳಿ ಹೋಗದಂತೆ ಮಾಡ್ತದ್ರಿ ಈ ಗ್ಲಾಸ್. ಈ ಗ್ಲಾಸ್ ಏನಾಕತ್ತಂದ್ರೆ ಸೂರ್ಯನ ಕಿರಣಗಳು ವಾಪಸ್ ಹೋಗದಂತೆ ಮಾಡ್ತಾವ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಈ ಗ್ಲಾಸ್ ಒಳಗ ಹೀಟ್ ಪ್ರೊಡ್ಯೂಸ್ ಆಗತ್ತೆ. ಗ್ಲಾಸ್ ಒಳಗೆ ಏನಾಗತ್ರಿ ಹೀಟ್ ಪ್ರೊಡ್ಯೂಸ್ ಆಗತ್ತ. ಅಂದ್ರೆ ಹೊರಗಿನ ಟೆಂಪ್ರೇಚರ್ಗಿಂತನೂ ಏನಾಗತ್ರಿ ಟೆಂಪ್ರೇಚರ್ ಜಾಸ್ತಿ ಇರೋಂಗ್ ಆಕತಿ. ಅವಾಗ ಏನಾಕತ್ತಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಅನುಕೂಲಕರ ಆಕತಿ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಸಸ್ಯಗಳು ಅಂತಂದ್ರೆ ಏನ್ರಿ ಹಸಿರು ಇರ್ತಾವಲ್ರಿ, ಅದಕ್ಕೆ ಏನಂತಾರಪ್ಪ ಈ ಗ್ಲಾಸಿನ ಇದಕ್ಕ ಬಾಕ್ಸಿಗೆ ಗ್ರೀನ್ ಹೌಸ್ ಅಂತ ಕರೀತಾರೆ. ಗ್ರೀನ್ ಹೌಸ್ ಅಂತ ಕರೀತಾರೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಗ್ರೀನ್ ಹೌಸ್ ಅಂತ ಹೆಸರು ಬಂತು. ಹಸಿರು ಮನೆ ಪರಿಣಾಮ ಅಂತ ಬಂತು. ಇದು ಭೂಮಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸಸ್ಯಗಳು ಬೆಳೆಸಿದಂಗ ಅಂತ ಹೇಳಿ ತಿಳ್ಕೊರಿ. ಈ ಬೆಳಕಿನ ಬಿದ್ದಂತ ಕಿರಣಗಳು ಇದು ಏನಪ್ಪಾ, ಇವು ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ಅದಾವಲ್ರಿ, ಇವು ಗ್ಲಾಸ್ ಇದ್ದಂಗೆ ಇವು ಹೊಳ್ಳಿ ಏನಪ್ಪಾ ಅಂದ್ರೆ ಮರಳಿ ಅವುಗಳನ್ನ ಕಳ್ಸಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೆದ್ರು. ಅರ್ಥ ಆತ್ರಿ? ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನಾದಕ್ಕೆ ಕಾರಣವಾಗುವಂತ ಅನಿಲಗಳು ಯಾವುವು, ಅದು ಗ್ರೀನ್ ಹೌಸ್ ಅಂತ ಹೇಳಿ ಯಾಕೆ ಕರೆದ್ರು. ಇಲ್ಲಿ ನೋಡ್ರಿ ಪಾಲಿ ಹೌಸ್ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲ ನೋಡಿದ ಪಾಲಿ ಹೌಸ್. ಈ ಸೂರ್ಯನಿಂದ ಬಿದ್ದಂತ ಬೆಳಕಿನ ಕಿರಣ ಸನ್ಲೈಟ್ ಎಂಟರ್ಸ್ ದಿ ಗ್ರೀನ್ ಹೌಸ್. ಇದು ಗ್ರೀನ್ ಹೌಸ್ ಇದ್ದಂಗ್ರಿ. ಈ ಗ್ಲಾಸಿಗೆ ಏನಂತಾರಪ್ಪ ಅಂದ್ರೆ ಗ್ರೀನ್ ಹೌಸ್ ಅಂತ ಕರೀತಾರೆ. ಯಾಕಂದ್ರೆ ಸಸ್ಯಗಳು ಅಂತ ಏನ್ರಿ ಹಸಿರು ಇರ್ತಾವಲ್ರಿ, ಅದಕ್ಕೆ ಏನಪ್ಪಾ ಅಂದ್ರೆ ಗ್ರೀನ್ ಹೌಸ್ ಅಂತ ಕರೀತಾರೆ. ಸನ್ಲೈಟ್ ಈಸ್ ಅಬ್ಸಾರ್ಬ್ಡ್ ಬೈ ದಿ ಪ್ಲಾಂಟ್ಸ್ ಅಂಡ್ ದಿ ಗ್ರೀನ್ ಹೌಸ್ ಇಟ್ ಸೆಲ್ಫ್. ಎಲ್ಲ ಏನಪ್ಪ ಅಂದ್ರೆ ಸನ್ಲೈಟ್ ಅಬ್ಸಾರ್ಬ್ ಆಕಾವ್. ಅವಾಗ ಏನಪ್ಪಾ ಅಂದ್ರೆ ಲಾಂಗ್ ವೇವ್ ಲೆಂತ್ ರೇಡಿಯೇಟ್ ಥ್ರೂ ದಿ ಗ್ಲಾಸ್ ಇನ್ ಟು ದಿ ಅಟ್ಮಾಸ್ಫಿಯರ್. ಹೆಚ್ಚಿಗೆ ವೇವ್ ಲೆಂತ್ ಇದ್ದು ಏನಕ್ಕಪ್ಪ ಅಂತಂದ್ರೆ ಈ ಗ್ಲಾಸಿನ ಮೂಲಕ ಹೋಗ್ತಾವ. ಅದ್ರ ಕಡಿಮೆ ವೇವ್ ಲೆಂತ್ ಇದ್ದು ಏನಕ್ಕಪ್ಪ ಅಂದ್ರೆ ಅಲ್ಲೇ ಉಳಿತಾವ. ಅವಾಗ ಏನಕತ್ರಿ ಶಾಖ ಶಕ್ತಿ ಜಾಸ್ತಿ ಆಗತ್ತೆ. ದಿಸ್ ಪ್ರೊಸೆಸ್ ಕನ್ವರ್ಟ್ಸ್ ದ ಲೈಟ್ ಟು ಹೀಟ್. ಅಂದ್ರೆ ಈ ಬೆಳಕಿನ ಕಿರಣವನ್ನ ಶಾಖ ಶಕ್ತಿಯಾಗಿ ಏನಾಗತ್ರಿ ಕನ್ವರ್ಟ್ ಆಗುತ್ತೆ. ವಿಚ್ ಈಸ್ ಕಂಟೈನ್ಡ್ ಇನ್ ದಿ ಗ್ರೀನ್ ಹೌಸ್. ಇದ್ರೊಳಗೆ ಏನಾಕತ್ತಂದ್ರೆ ಈ ಗ್ರೀನ್ ಹೌಸ್ ಒಳಗೆ ಏನಾಗತ್ತಪ್ಪ ಅಂದ್ರೆ ಉಳಿದ್ಬಿಡ್ತಾವ ಕಿರಣಗಳು. ಅವಾಗ ಏನಾಗತ್ರಿ ಹೀಟ್ ಜಾಸ್ತಿ ಆಗತ್ತೆ. ಆ ಸಸ್ಯಗಳ ಬೆಳವಣಿಗೆ ಎಷ್ಟು ಅವಶ್ಯಕತೆ ಇರತ್ತಲ್ರಿ ಹೀಟ, ಅಷ್ಟೇನಾಗತ್ತೆ ಈ ಒಳಗೆ ಉಳಿದು ಬಿಡತ್ತೆ. ಅವಾಗ ಏನಕ್ಕಪ್ಪ ಅಂದ್ರೆ ಸಸ್ಯಗಳ ಬೆಳವಣಿಗೆ ಈಸಿ ಆಕಾವ್. ಇದೇನಪ್ಪಾ ಅಂತಂದ್ರೆ ಹಸಿರು ಮನೆ ಪರಿಣಾಮ. ನೋಡ್ರಿ ಒಂದೇ ಆಪ್ಷನ್ ಏನೈತ್ರಿ, CO2 ಒಂದು ಪ್ರಮುಖ ಹಸಿರು ಮನೆ ಅನಿಲವಾಗಿದೆ. ಇದಂತ್ರಿ ಕರೆಕ್ಟ್ ಅಂತ ಗೊತ್ತಾತ. ಆಮೇಲೆ ಏನಪ್ಪಾ ಅಂತಂದ್ರೆ CFCಗಳು ಓಜೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. ಈ CFC ಅಂದ್ರೆ ಏನ ಈಗ ನೋಡ್ರಿ, ಎರಡನೇ ಆಪ್ಷನ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. CFC ಅಂತಂದ್ರೆ ಏನ್ರಿ, ಕ್ಲೋರೋಫ್ಲೋರೋಕಾರ್ಬನ್. ಕಾರ್ಬನ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ರೆಫ್ರಿಜರೇಟರ್ಗಳಲ್ಲಿ ಅಂದ್ರೆ ಫ್ರಿಜ್ಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನ ಕೂಲಂಟ್ ಆಗಿ ಅಂತಂದ್ರೆ ಈಗ ಫ್ರಿಜ್ ಒಳಗೆ ತಂಪು ಯಾಕಿರತ್ತಪ್ಪ ಅಂತಂದ್ರೆ ಈ ರೆಫ್ರಿಜರೇಟರ್ ಬಳಸುವಂತ ಈ CFC ಅನ್ನುವಂತ ಅನಿಲದಿಂದ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಫ್ರಿಜ್ ನ ತಂಪಾಗಿಡುವಂಗೆ ಮಾಡ್ತದ್ರಿ. ಇದು ಯಾವ್ದಾ CFC. ಈ CFC ಬಳಸೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಇದು ನೋಡ್ರಿ ನಮ್ಮ ವಾತಾವರಣದಲ್ಲಿ 5 ಪದರಗಳು ಇರ್ತಾವ. ಯಾವ್ಯಾವಪ್ಪ ಅಂತಂದ್ರೆ ಟ್ರೋಪೋಸ್ಫಿಯರ್, ಆಮೇಲೆ ಸ್ಟ್ರಾಟೋಸ್ಫಿಯರ್, ಆಮೇಲೆ ಮೀಸೋಸ್ಫಿಯರ್, ಆಮೇಲೆ ಅಯನೋಸ್ಫಿಯರ್, ಆಮೇಲೆ ಏನಪ್ಪಾ ಅಂದ್ರೆ ಎಕ್ಸೋಸ್ಫಿಯರ್ ಅನ್ನುವಂತ 5 ಪದರಗಳು ಇರ್ತಾವೆ ಇಲ್ಲೇ ವಾತಾವರಣದಲ್ಲಿ. ಇಲ್ಲಿ ಟ್ರೋಪೋಸ್ಫಿಯರ್ ಅಂದ್ರೆ ಏನ್ರಿ, ಮಳಿ ಅದು ಹಾಕತ್ತಲ್ರಿ. ಆಯ್ತು ಏನಪ್ಪಾ ಅಂದ್ರೆ ಟ್ರೋಪೋಸ್ಫಿಯರ್ದಾಗ ಮಳಿ ಅದು ಹಾಕಿರತ್ತೆ, ವಾತಾವರಣದ ಬದಲಾವಣೆ ಆಕಾವ. ಈ ಸ್ಟ್ರಾಟೋಸ್ಫಿಯರ್ದಾಗ ಏನಿರತ್ತಪ್ಪ ಅಂತಂದ್ರೆ
ಓಜೋನ್ ಎನ್ನುವಂಥ ಅನಿಲ ಇರ್ತೈತಿ, ಲೇಯರ್ ಇರ್ತೈತಿ, ಪದರ ಇರ್ತೈತಿ. ಓಜೋನ್ ಅನ್ನುವಂಥ ಪದರ ಇರ್ತೈತಿ. ಇದು ಎದರಿಂದ ಮಾಡಿರ್ತಾರಪ್ಪ ಅಂತಂದ್ರೆ O3ದಿಂದ ಆಗಿರ್ತೈತಿ. ಇದು ಅಂದ್ರೆ ಆಕ್ಸಿಜನ್ 3 ಅಟಮ್ಗಳು ಸೇರಿ ಏನಾಕತ್ತಪ್ಪ ಅಂದ್ರೆ ಈ ಓಜೋನ್ ಲೇಯರ್ ಫಾರ್ಮೇಷನ್ ಆಗಿರತ್ತೆ. ಈ ನಾವು ಏನು CFC ಬಳಸ್ತಾವಲ್ರಿ, ಈ CFC ಏನಾಕತ್ತಪ್ಪ ಅಂತಂದ್ರೆ ರಿಲೀಸ್ ಆಗಿ ವಾತಾವರಣಕ್ಕೆ ಹೋಗುತ್ತೆ. ಅದು ಫ್ರಿಜ್ ಒಳಗೆ ಬಳಸುವಂದ್ರಿಂದ ಏನಾಗತ್ತೆ ರೀ, ವಾತಾವರಣಕ್ಕೆ ಹೋಗಿ ರಿಲೀಸ್ ಆಗುತ್ತೆ. ಆ ವಾತಾವರಣದಲ್ಲಿ ರಿಲೀಸ್ ಆದಂಥ CFC ಏನು ಮಾಡ್ತದಪ್ಪ ಅಂದ್ರೆ ಓಜೋನ್ ಈ ಸ್ಟ್ಯಾಟೋಸ್ಫಿಯರ್ ಹೋಗಿ ಓಜೋನ್ ಲೇಯರ್ O3 ಅಂತ ಏನಿರುತ್ತಲ್ರಿ, ಈ O3 ಏನು ಮಾಡ್ತದಪ್ಪ ಅಂತಂದ್ರೆ O2 ಮತ್ತು O2 ಆಗಿ ಕನ್ವರ್ಟ್ ಮಾಡ್ತದ್ರಿ. O2 + O ಅಂದ್ರೆ ಏನು ಮಾಡ್ತದ್ರಿ, ಇದನ್ನ ಓಜೋನ್ ಲೇಯರ್ನ ಡೆಪ್ಲಿಷನ್ ಮಾಡ್ತತಿ. ಡೆಪ್ಲಿಷನ್ ಅಂದ್ರೆ ಏನು ಮಾಡ್ತದೆ, ಅದನ್ನ ಕ್ಷೀಣಿಸಕ್ಕೆ ಸ್ಟಾರ್ಟ್ ಮಾಡ್ತದ್ರಿ. ಇದು ಕ್ಷೀಣಿಸಿದಪ್ಪ ಅಂತಂದ್ರೆ ಏನಾಕತಿ, ಇದು ಓಜೋನ್ ಲೇಯರ್ದ ಕಾರ್ಯ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಬರುವಂತಹ UV ರೇಸ್ ಅಥವಾ ಅಲ್ಟ್ರಾವೈಲೆಟ್ ಕಿರಣಗಳು, ಅಲ್ಟ್ರಾವೈಲೆಟ್ ಕಿರಣಗಳನ್ನ ಏನು ಮಾಡ್ತಿರ್ತಂದ್ರೆ ಈ ಓಜೋನ್ ಲೇಯರ್ ಹೀರಿಕೊಳ್ತತಿ. ಇದೇನು ನಾವು CFC ಬಳಸೋದ್ರಿಂದ ಓಜೋನ್ ಲೇಯರ್ ಡೆಪ್ಲಿಷನ್ ಆಕತ್ತಲ್ಲ, ಕ್ಷೀಣಿಸುತ್ತಲ್ಲ, ಅವಾಗ ಏನಾಕತ್ತಪ್ಪ ಅಂತಂದ್ರೆ ಈ UV ರೇಸ್ ಅಬ್ಸರ್ವ್ ಆಗಂಗಿಲ್ಲ ಎಲ್ಲೇ ಓಜೋನ್ ಒಳಗೆ. ಅವು ಡೈರೆಕ್ಟ್ ಏನಾಕವಪ್ಪ ಅಂತಂದ್ರೆ ಭೂಮಿಗೆ ಬಂದ್ಬಿಡ್ತಾವ. ಭೂಮಿಗೆ ಬರುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ಮನುಷ್ಯನಿಗೆ ಚರ್ಮದ ಕ್ಯಾನ್ಸರ್ ಅದು ಉಂಟಾಕತಿ. ಅದಕ್ಕೇನಪ್ಪಾ ಅಂತಂತಂದ್ರೆ ಓಜೋನ್ ಲೇಯರ್ಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು ಯಾವ್ದ್ರಿ, ಈ CFC. ಈ CFC ಎಲ್ಲಿ ಬಳಸ್ತಾರ್ರಿ, ರೆಫ್ರಿಜರೇಟರ್ ಬಳಸ್ತಾರ. ಈ CFC ಏನು ಮಾಡ್ತದಪ್ಪ ಅಂತಂದ್ರೆ ಈ ಓಜೋನ್ ಲೇಯರ್ನ ಡೆಪ್ಲಿಷನ್ ಅಂದ್ರೆ ಕ್ಷೀಣಿಸ್ತಂದ್ರೆ ಏನ್ರಿ ಹರಿದು ಬಿಡತ್ರ. ಅದನ್ನ ಅವಾಗ ಏನಾಕತ್ತಪ್ಪ ಅಂತಂದ್ರೆ UV ರೇಸ್ ಆಕ್ಚುಲಿ ಅದು ಕರೆಕ್ಟಾಗಿ ನಾರ್ಮಲ್ ಆಗಿ ಓಜೋನ್ ಲೇಯರ್ ಇತ್ತಪ್ಪ ಅಂತಂದ್ರೆ UV ರೇಸ್ ಭೂಮಿಯನ್ನು ತಲುಪಂಗಿಲ್ಲ. ಆದ್ರೆ ಈ ಓಜೋನ್ ಲೇಯರ್ ಕ್ಷೀಣಿಸೋದ್ರಿಂದ ಏನಾಗತ್ತಪ್ಪ ಅಂದ್ರೆ UV ರೇಸ್ ಏನಾಕಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬೀಳ್ತಾವ. ಇದರಿಂದ ಏನಾಕತ್ತಪ್ಪ ಅಂದ್ರೆ ಚರ್ಮದ ಕ್ಯಾನ್ಸರ್ ಅದು ಅಂತ ರೋಗಗಳು ಸಂಭವಿಸ್ತಾವ. ಅದಕ್ಕೇನಪ್ಪ ಅಂದ್ರೆ ಎರಡನೇ ಆಪ್ಷನ್ ನೋಡ್ರಿ, CFCಗಳು ಓಜೋನ್ ಪದರ ದುರ್ಬಲಗೊಳ್ಳಲು ಕಾರಣವಾಗಬಹುದು. ಇದು ಕರೆಕ್ಟ್ ಐತಿ. ನೆಕ್ಸ್ಟ್ ಮೂರನೇ ಆಪ್ಷನ್ ಏನಪ್ಪಾ ಅಂತಂದ್ರೆ 3 ಮೈಲ್ ದ್ವೀಪದಲ್ಲಿ ಅಚಾನಕ್ಕಾಗಿ ವಿಕಿರಣ ಹೊರಸೂಸುವಿಕೆ ಸಂಭವಿಸಿತು. ನೋಡ್ರಿ 3 ಮೈಲ್ ದ್ವೀಪ ಅನ್ನೋದು ನಿಮಗೆ ಸುಮ್ಮನೆ ಇದನ್ನ ಕನ್ಫ್ಯೂಸ್ ಮಾಡಕ್ಕೆ ನಿಮ್ಗೆ ಒಂದು ಆಪ್ಷನ್ ಕೊಟ್ಟಾನು. ನಿಮ್ಗೆ ಇದು ಗೊತ್ತಿರ್ಲಿಕ್ಕಂದ್ರೆ ನೀವು ಆನ್ಸರ್ ಮಾಡ್ಬೋದು. ನೋಡ್ರಿ ಇದು ಗೊತ್ತಿಲ್ಲ ಅಂತ ಹೇಳಿ ಬಿಡ್ರಿ. ಈಗ ನೋಡ್ರಿ ನಿಮಗೆ A ಮತ್ತು B ಗೊತ್ತದಾವ, A ಮತ್ತು B ಕರೆಕ್ಟ್ ಐತಿ ಅಂತ ಗೊತ್ತದಾವ. ಆಪ್ಷನ್ ಹುಡುಕ್ರಿ, A ಮತ್ತು B ಇದ್ದ ಕಡೆ ಯಾವ್ದಾವು, ಇದು ಐತ್ರಿ. ಆಮೇಲೆ ಇದಂತ A ಕೊಟ್ಟಿಲ್ಲ, ಆಯ್ತು ಹೋಗಿ ಕ್ಯಾನ್ಸಲ್ ಆಗಿಬಿಡತ್ತೆ. ಆಮೇಲೆ ಇಲ್ಲಿ ಬರೀ A ಅಷ್ಟೇ ಕೊಟ್ಟಾರ, ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡ್ರಿ A B ಐತಿ ಅಂದ್ರೆ A1 ಮತ್ತು 4 ಏನಾಕತ್ರಿ 2 ಆಪ್ಷನ್ ಎಲಿಮಿನೇಟ್ ಅದು. 1 ಮತ್ತು 4ನೇ ಆಪ್ಷನ್ದಾಗ ಉಳಿದ್ರಿ ಈಗ ಆನ್ಸರ್. ಅವಾಗ ಏನಪ್ಪಾ ಅಂದ್ರೆ ಇದು ನಿಮಗೆ C ಗೊತ್ತಿರಂತೆ ಬಿಟ್ಬಿಡ್ರಿ, D ಹೋಗ್ರಿ. ಹಸಿರು ಮನೆ ಪರಿಣಾಮ ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದ ಉಂಟಾಗುತ್ತದೆ. ನೋಡ್ರಿ ನೀವು ಹಸಿರು ಮನೆ ಪರಿಣಾಮ ಎಂದರೇನು ನೋಡಿರಿ. ಏನು ಇತ್ತು ಪಾತ್ರೊಳಗ ಸೂರ್ಯನಿಂದ ಬಂದಂತ ಕಿರಣಗಳು ಏನಾಗಲ್ರಿ, ಭೂಮಿಗೆ ಬಂದಂತ ಕಿರಣಗಳು ವಾಪಸ್ ಹೋಗಂಗಿಲ್ಲ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಹಸಿರು ಮನೆ ಪರಿಣಾಮ ಅಂತಾರ ಅಂತ ಹೇಳಿ. ಆದ್ರೆ ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರ ನೀರಿಗೆ ಕೃಷಿ ರಾಸಾಯನಿಕಗಳು ಅಂತಂದ್ರ ಏನ ಕೆಮಿಕಲ್ ಹಾಕ್ತಾರ ಗೊತ್ತ್ರಿ, ಈ ಅಗ್ರಿಕಲ್ಚರ್ ಫರ್ಟಿಲೈಸರ್ ರಾಸಾಯನಿಕ ರಸಗೊಬ್ಬರ ಬಳಸ್ತಾರಲ್ರಿ, ಆ ರಸಗೊಬ್ಬರಗಳು ನೀರಿಗೆ ಹಾಸಿರ ಅಂತಂದ್ರೆ ಹಸಿರು ಮನೆ ಪರಿಣಾಮ ಉಂಟಾಕತ್ತೇನ, ಆಗಲ್ಲ. ಹಸಿರು ಮನೆ ಪರಿಣಾಮ ಅಂದ್ರೆ ಏನ, ಸೂರ್ಯನ ಕಿರಣಗಳು ವಾಪಸ್ ಹೋಗಲಿದಂತ ಪ್ರಕ್ರಿಯೆಗೆ ಅಂತಾರ ಹಸಿರು ಮನೆ ಪರಿಣಾಮ ಅಂತಾರ. ಆದ್ರೆ ಇಲ್ಲೇನು ಆಪ್ಷನ್ ಕೊಟ್ಟಾನವ, ನೀರಿಗೆ ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದ ಉಂಟಾಕದ ಅಂತ ಹೇಳಿ. ಕೃಷಿ ರಾಸಾಯನಿಕಗಳ ಸೇರ್ಪಡೆಯಿಂದ ಮಣ್ಣು ಮಲಿನ ಆಗ್ಬೋದು, ಇಲ್ಲ ಅಂತಂದ್ರೆ ನೀರು ಮಲಿನ ಆಗ್ಬೋದು. ಆದ್ರೆ ಹಸಿರು ಮನೆ ಅನಿಲ ಉಂಟಾಗಂಗಿಲ್ಲ. ಹಸಿರು ಮನೆ ಅನಿಲ ಪರಿಣಾಮ ಉಂಟಾಗಬೇಕು ಅಂತಂದ್ರೆ ಅವು ಕಾರ್ಬನ್ ಡೈಆಕ್ಸೈಡ್, ಮೀಥೇನ, ನೀರಾವಿ ಇವೆಲ್ಲ ಏನ್ ಮಾಡ್ತಾವಪ್ಪ ಅಂದ್ರೆ ಸೂರ್ಯನ ಕಿರಣಗಳನ್ನ ಹಿಡಿದಿಟ್ಟುಕೊಳ್ತಾವ. ಆದ್ರೆ ಇಲ್ಲಿ ಏನೋ ಅಂತದ್ ಬಗ್ಗೆ ಕೊಟ್ಟಿಲ್ಲ ಅಂತಂದ್ರೆ D ಆಪ್ಷನ್ ತಪ್ಪಾಗತ್ತೆ. ಸೊ D ತಪ್ಪಂತಂದ್ರೆ ಏನಾಗತ್ರಿ, ನೋಡ್ರಿ ನಿಮಗೆ ಒಂದು ಆಪ್ಷನ್ ಗೊತ್ತಿತ್ತು ಅಂದ್ರೆ ನೀವು ಆರಾಮ್ ಆನ್ಸರ್ ಮಾಡ್ಬೋದಾಗಿತ್ತು. ನೋಡ್ರಿ D ಆಪ್ಷನ್ ತಪ್ಪೈತೆ ಅನ್ನೋದು ಗೊತ್ತಾಗೈತೆ ಅಂತ ತಿಳ್ಕೊರಿ ನಿಮಗೆ. ನೋಡ್ರಿ ಇಲ್ಲೂ D ತಪ್ಪೈತೆ, ಇಲ್ಲೂ D ತಪ್ಪೈತೆ, ಇಲ್ಲೂ D ತಪ್ಪೈತೆ. ಸೊ ABC ಅನ್ನೋದು ಕರೆಕ್ಟ್ ಆತ. ಇದ್ರ ಆನ್ಸರ್ ಏನಾಕತ್ರಿ, ABC. ಇದ್ರ ಆನ್ಸರ್ ಏನಂತ್ರಿ, ABC. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂದ್ರೆ ಆಸಿಡ್ ಹೇಳಿಕೆ 1, ಆಸಿಡ್ ಮಳೆಯಲ್ಲಿ pH 5.6ಗಿಂತ ಕಡಿಮೆ ಇರುತ್ತದೆ. ಹೇಳಿಕೆ 2, ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ನಂತಹ ಆಸಿಡ್ಗಳನ್ನು ಒಳಗೊಂಡಿರುತ್ತದೆ. ನೋಡ್ರಿ ಆಸಿಡ್ ಮಳೆ ಅಥವಾ ಆಸಿಡ್ ರೇನ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ ಈಗ ನಾರ್ಮಲ್ ಆಗಿ ಮಳೆ ಹಾಕಿರೋದು ಅಂತ ತಿಳ್ಕೊರಿ. ನಾರ್ಮಲ್ ಆಗಿ ಮಳೆ ಹಾಕಿರತ್ತೆ. ಈ ಮಳಿ ಏನಪ್ಪಾ ಅಂತಂದ್ರೆ ಇದು ಏನಿರ್ತದಪ್ಪ ಅಂತಂದ್ರೆ ಆಸಿಡ್ ನೇಚರ್ ಹೊಂದಿರ್ತದೆ, ಅಂದ್ರ ಆಮ್ಲೀಯ ಗುಣವನ್ನ ಹೊಂದಿರುತ್ತದೆ. ಅಂದ್ರ ನಾ ಏನ್ ಹೇಳಿದ್ನಪ್ಪ ನಿಮಗ, ಆಮ್ಲೀಯತೆ ಪ್ರತ್ಯಾಮ್ಲೀಯತೆ ಬಗ್ಗೆ ಹೇಳಿದ್ನಿ. ಅದನ್ನ ಹೆಂಗ್ ಕಂಡು ಹಿಡಿತಾರಪ್ಪ ಅಂದ್ರ pH ಸ್ಕೇಲ್. ನೋಡ್ರಿ ನಾವು ಹೇಳ್ತೀನಿ, ಈ pH ಸ್ಕೇಲ್ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ಆಮ್ಲೀಯತೆ ಆಸಿಡ್ ಐತೋ ಬೇಸ್ ಐತೋ ಅಂತ ಹೇಳಿ ಕಂಡು ಹಿಡಿತಾರ.
ಈ ಪಿ ಎಚ್ ಸ್ಕೇಲ್ ಒಳಗೆ ಎಲ್ಲಿಂದ ಎಲ್ಲಿ ತನಕ ನಂಬರ್ ಇರ್ತದೆ ಅಂತ ಕೇಳಿದಾರೆ ಒಂದ್ಸಲ ಕ್ವಶನ್. 0ದಿಂದ 14 ತನಕ ಇರ್ತತಿ. ನಡಕ್ಕೆ ಎಷ್ಟು ಇರತ್ತಪ್ಪ ಅಂತಂದ್ರೆ 7 ಇರ್ತತಿ. ಈ 0ದಿಂದ 7 ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತಾರ್ರಿ ಆಸಿಡ್ ಅಂತ ಕರೀತಾರ. ಅಂದ್ರ ಆಮ್ಲೀಯ ಗುಣ ಹೊಂದಿರ್ತಿ. ಆಮ್ಲೀಯ ಗುಣ ಅಂತಂದ್ರೆ ಏನಪ್ಪಾ ಅಂತಂದ್ರ ಹುಳಿ ರುಚಿ ಇರ್ತಾವ ನೋಡ್ರಿ, ಅವೆಲ್ಲ ಆಮ್ಲೀಯ ಗುಣನ. ಈಗ ಲಿಂಬೆ ಹಣ್ಣಾಗಿರ್ಬೋದು ಅಥವಾ ಇವು ಮೋಸಂಬಿ ಹಣ್ಣಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಆಮ್ಲೀಯ ಗುಣನ. ಈಗ 7 ಬಿಡ್ರಿ, 7 ದಾಟಿದಾದ್ಮೇಲೆ 7ರಿಂದ 14 ಏನಿತ್ಲ ಇದಕ್ಕೇನಂತಾರಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಅಥವಾ ಬೇಸಿಕ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ ನೋಡ್ರಿ. ಇನ್ನೊಂದೇನು ಕೇಳ್ತಾರಪ್ಪ ಅಂದ್ರೆ ಈಗ ನೋಡ್ರಿ 0ದಿಂದ 7 ತನಕ ನೀವು ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಅಂತ ಹೇಳ್ತೀವಿ 1 2 3 4 5. ಅವಾಗ ಆಮ್ಲೀಯ ಗುಣ ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ? ಅವಾಗ ಏನಾಗತ್ತಪ್ಪ ಅಂದ್ರೆ ಕಡಿಮೆ ಆಗತ್ತೆ. ಆಮ್ಲೀಯ ಗುಣ 0ದಿಂದ ಹೆಚ್ಚಿಗೆ ಇನ್ಕ್ರೀಸ್ ಹಾಕೊಂತ ಹೋತಂದ್ರೆ ಕಡಿಮೆ ಆಗತ್ತೆ. ಉದಾಹರಣೆ ಏನಪ್ಪಾ ಅಂತಂದ್ರೆ ಈ ಪಿ ಎಚ್ ಸ್ಕೇಲ್ ಒಳಗೆ 1 ಐತಿ, ಅದರ ಆಮ್ಲೀಯತೆ ಜಾಸ್ತಿ ಐತೋ, ಅಥವಾ 2 ಐತಿ ಅದರ ಆಮ್ಲೀಯತೆ ಜಾಸ್ತಿ ಇರುತ್ತೋ? 1 ಅನ್ನೋದ್ರ ಏನಿರತ್ತಪ್ಪ ಅಂದ್ರೆ ಆಮ್ಲೀಯತೆ ಜಾಸ್ತಿ ಇರತ್ತೆ ನೋಡ್ರಿ. 1 ಅನ್ನೋದು ಆಮ್ಲೀಯತೆ ಜಾಸ್ತಿ ಇರತ್ತೆ. ಹಂಗೈತ್ರಿ ಮುಂದೆ ಹೋದ್ರ ಅಂತ ಹೇಳ್ತೀವಿ 2 3 4 5 6 ಆಮ್ಲೀಯತೆ ಏನಾಗತ್ರಿ ಕಡಿಮೆ ಹಾಕುವಂತ ಬರತ್ತೆ. ಇಲ್ಲಿ ಬಂದು ಏನಾಗತ್ತಪ್ಪ ಅಂದ್ರೆ 7 ಅಂತಂದ್ರೆ ಏನ್ರಿ ಪೂರ್ತಿ ಆಮ್ಲೀಯತೆ ಹೋಗಿ ನ್ಯೂಟ್ರಲ್ ಆಗತ್ತೆ. ಅಂದ್ರೆ ಆಮ್ಲೀಯತೆನೂ ಇರಂಗಿಲ್ಲ, ಪ್ರತ್ಯಾಮ್ಲೀಯತೆನೂ ಇರಂಗಿಲ್ಲ, ಎರಡು ನಡು ಇರುತ್ತಿರೋದು. ಇದಕ್ಕೆ ಏನಂತಾರಪ್ಪ ಅಂದ್ರೆ 7 ಇತ್ತಂತಂದ್ರೆ ಪಿ ಎಚ್ ಸ್ಕೇಲ್ ಒಳಗ ಅದು ನ್ಯೂಟ್ರಲ್ ಅಂದಂಗ್ರಿ. ಆಮೇಲೆ ಇಲ್ಲಿ 7ರಿಂದ ಮುಂದೆ ಸ್ಟಾರ್ಟ್ ಆತ ಅಂತ ಹೇಳ್ತೀವಿ. ಅವಾಗ ಏನಾಗತ್ತಪ್ಪ ಅಂದ್ರೆ ಪ್ರತ್ಯಾಮ್ಲೀಯ ಗುಣ ಜಾಸ್ತಿ ಹಾಕೊಂತ ಬರುತ್ತೆ. ಅಂದ್ರೆ ಏನ್ರಿ ಈಗ 8 ಐತೆ ಅಂತ ಹೇಳ್ತೀವಿ. ಆಮೇಲೆ 9 ಐತಿ, ಇದ್ರೊಳಗೆ ಪ್ರತ್ಯಾಮ್ಲೀಯ ಗುಣ ಇದ್ರ ಜಾಸ್ತಿ ಐತಪ್ಪ ಅಂತಂದ್ರೆ 9 ಜಾಸ್ತಿ ಐತೆ ಅಂದಂಗ. ಇಲ್ಲಿ ನೋಡ್ರಿ 1 2 ಇದ್ದಾಗ 1ರದ ಆಮ್ಲೀಯತೆ ಜಾಸ್ತಿ ಇತ್ತು, ಅಂದ್ರೆ ಕಡಿಮೆ ಯಾವ್ದಿತ್ತು ಅದ್ರ ಆಮ್ಲೀಯತೆ ಜಾಸ್ತಿ ಇತ್ತು. ಇಲ್ಲಿ ನೋಡ್ರಿ ಹೆಚ್ಚಿಗೆ ಯಾವ್ದಿತ್ತಲ್ಲ 7 ಮುಂದೆ ಹೋದಾಗ ಹೆಚ್ಚಿಗೆ ಯಾವ್ದಿರತ್ತ ಅದ್ರ ಪ್ರತ್ಯಾಮ್ಲೀಯತೆ ಏನಾಗತ್ರಿ ಜಾಸ್ತಿ ಇರತ್ತೆ. ಪ್ರತ್ಯಾಮ್ಲೀಯತೆ ಅಂದ್ರೆ ಏನ್ರಿ ಕೈ ಗುಣವನ್ನ ಹೊಂದಿರ್ತತಿ. ಇಲ್ಲಿ ನೋಡ್ರಿ 9 10 11 ಹೋದ್ರಂದ್ರ ಪ್ರತ್ಯಾಮ್ಲೀಯತೆ ಏನಾಗತ್ತೆ ಜಾಸ್ತಿ ಹಾಕೊಂತ ಬರತ್ತೆ. ಈಗ ನಾರ್ಮಲ್ ಆಗಿ ಮಳಿ ಬೀಳುದು ಏನಿರತ್ತಪ್ಪ ಅಂತಂದ್ರೆ ಆಸಿಡ್ ಇರತ್ತೆ. ಆಸಿಡ್ ಅಂತಂದ್ರೆ ಎಷ್ಟ್ರಿ ಅದ್ರದ್ದು ಎಷ್ಟಿರತ್ತಪ್ಪ ಅಂದ್ರೆ ಪಿ ಎಚ್ ವ್ಯಾಲ್ಯೂ 5.6 ಇರ್ತತಿ. 5.6 ಇರ್ತತಿ, ಅದು ಆಸಿಡ್ ಇರ್ತತಿ. ಆಮೇಲೆ ಇಷ್ಟು ಆಸಿಡ್ ಅಪ್ಪ ಅಂತಂದ್ರೆ ನೋಡ್ರಿ ಇದು 7ಕ್ಕೆ ಎಷ್ಟು ಕಡಿಮೆ ಐತ್ರಿ? ಇದು ಬರೀ 1.4 ಕಡಿಮೆ ಐತೆ. ಅಂದ್ರೆ ಏನಿದೆ ನಾರ್ಮಲ್ ಆಗಿ ಮಾನವ ತಡೆದುಕೊಳ್ಳುವಂತ ಆಸಿಡಿಟಿ ಆಮ್ಲೀಯತೆ ಹೊಂದೈತಿ. ಆದ್ರ ಈ ಮಳೆ ಒಳಗ ಯಾವ್ಯಾವಪ್ಪ ಅಂತಂದ್ರ ಸಲ್ಫೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್. ಯಾವ್ಯಾವ್ರಿ? ಸಲ್ಫೂರಿಕ್ ಆಸಿಡ್ ಇದ್ರ ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ H2SO4. ಆಮೇಲೆ ನೈಟ್ರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಮ್ಲ ಇದೇನಪ್ಪ ಅಂದ್ರೆ HNO3. ಇವು ಎರಡು ಸೇರಿದಪ್ಪ ಅಂತ ಹೇಳ್ತೀವಿ ಮಳಿ ಒಳಗ. ಅವಾಗ ಇದ್ರ ಪಿ ಎಚ್ ಈ ಮಳಿ ಪಿ ಎಚ್ ವ್ಯಾಲ್ಯೂ ಏನಾಗತ್ತಪ್ಪ ಅಂತಂದ್ರೆ 5.6ಕ್ಕಿಂತ ಕಡಿಮೆಯಾಗುತ್ತದೆ. 5.6ಕ್ಕಿಂತ ಕಡಿಮೆಯಾಗುತ್ತದೆ. ನಾರ್ಮಲ್ ಆಗಿ ಎಷ್ಟಿರ್ತೈತ್ರಿ? 5.6 ಇತ್ತು. ಈ ಯಾವಾಗ ಈ ಸಲ್ಫೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಏನಾರ ಸೇರಿದು ಅಂತ ಹೇಳ್ತೀವಿ ಅವಾಗ ಏನಾಗತ್ತಪ್ಪ ಅಂದ್ರೆ ಮಳೆ ನೀರಿನ ಪಿ ಎಚ್ ವ್ಯಾಲ್ಯೂ ಏನಾಗತ್ರಿ 5.6ಕ್ಕಿಂತ ಕಡಿಮೆ ಆಗತ್ತೆ. ಈ ಮಳೆಗೆ ಏನಂತಾರಪ್ಪ ಅಂತಂದ್ರೆ ಆಸಿಡ್ ರೇನ್ ಅಂತ ಕರೀತಾರ. ಆಸಿಡ್ ರೇನ್ ಅಂತ ಕರೀತಾರ ಅಥವಾ ಆಮ್ಲೀಯ ಮಳೆ. ಏನಂತಾರ್ರಿ? ಆಮ್ಲೀಯ ಮಳೆ ಅಂತ ಕರೀತಾರ ನೋಡ್ರಿ. ಈಗ ಅರ್ಥ ಆದ್ರಿ ಆಮ್ಲೀಯ ಮಳೆ ಅಂದ್ರೆ ನಾರ್ಮಲ್ ಮಳೆ ಒಳಗ ಈ ಸಲ್ಫೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಇರಂಗಿಲ್ಲ. ಅಕಸ್ಮಾತ್ ಇವೆರಡು ಸೇರಿದಪ್ಪ ಅಂತಂದ್ರೆ ಏನಾಗತ್ರಿ ಆಮ್ಲೀಯ ಮಳೆ ಉಂಟಾಕತಿ. ಈ ಆಮ್ಲೀಯ ಮಳೆಗಳು ಪರಿಣಾಮ ಏನಾಕಪ್ಪ ಅಂತಂದ್ರೆ ಈಗ ನೋಡ್ರಿ ತಾಜ್ ಮಹಲ್ ಅದು ಹಳದಿ ಆಕಾರದ ತಿರುತ್ತಂತ ಅಂತ ಕೊಟ್ಟಿರ್ತಾರ ನೋಡ್ರಿ ಯಾವಾಗಾರ ನ್ಯೂಸ್ ಪೇಪರ್. ಯಾಕಪ್ಪ ಅಂತಂದ್ರೆ ಈ ನೈಟ್ರಿಕ್ ಆಮ್ಲ ಇವೆರಡು ಆ ಆಸಿಡ್ ರೇನ್ ಬರೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಅಲ್ಲಿರುವಂತ ಕಟ್ಟಡಗಳು ಹಳದಿ ಬಣ್ಣಕ್ಕೆ ತಿರ್ಕತ್ತಾವಂತ್ರಿ. ಎಲ್ಲೇ ದೆಹಲಿ, ಆಗ್ರಾ ಸುತ್ತಮುತ್ತಲು. ಯಾಕಪ್ಪ ಅಂತಂದ್ರ ಅಲ್ಲಿ ಏನಕ್ಕಪ್ಪ ಅಂತಂದ್ರ ರೈತರ ಈ ಭತ್ತ ಗದ್ದೆಗಳನ್ನ ಬೆಳೆದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವುಗಳನ್ನ ಸುಡ್ತಾರ್ರಿ. ಆ ಸುಟ್ಟಾದ್ಮೇಲೆ ಏನ್ ಬರ್ತತ್ಲಾ ಕೆಮಿಕಲ್ ಒಳಗ ಅಲ್ಲಿ ಇರ್ತಾವಪ್ಪ ಅಂದ್ರೆ ಈ ಸಲ್ಫೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್. ಈ ಪಂಜಾಬ್ ಸೈಡ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೆಚ್ಚಿಗೆ ಸುಟ್ಟು ಏನ್ ಮಾಡ್ತಾರ ಅಂದ್ರೆ ಅವನ್ನ ಬೆಳೆದಾದ್ಮೇಲೆ ಸುಡಾಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಕ್ಕಪ್ಪ ಅಂದ್ರೆ ಈ ಅನಿಲಗಳು ರಿಲೀಸ್ ಆಕಾವ್. ಇವೇನಪ್ಪಾ ಅಂದ್ರೆ ನೀರಿನೊಂದಿಗೆ ಸೇರಿ ಏನಕ್ಕಪ್ಪ ಅಂದ್ರೆ ಆಸಿಡ್ ಹಾಕಾವ್. ಅವಾಗ ನಾರ್ಮಲ್ ಮಳಿಕ್ಕಿಂತ 5.6 ಕಡಿಮೆ ಮಾಡ್ತಾವ ಆಮ್ಲೀಯ ಗುಣವನ್ನ. ಆಮ್ಲೀಯತೆಯನ್ನ ಜಾಸ್ತಿ ಮಾಡ್ತಾವ. ಪಿ ಎಚ್ ವ್ಯಾಲ್ಯೂನ ಕಡಿಮೆ ಮಾಡಿ ಆಮ್ಲೀಯತೆ ಜಾಸ್ತಿ ಮಾಡ್ತಾವ. ಅದಕ್ಕೇನಂತಾರ್ರಿ ಆಸಿಡ್ ರೇನ್ ಅಂತ ಕರೀತಾರ ನೋಡ್ರಿ. ಆಸಿಡ್ ರೇನ್ಗೆ ಕಾರಣ ಆಗುವಂತ ಅನಿಲಗಳು ಕೇಳ್ತಾರ ಸಲ್ಫೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇದು ನೋಡ್ರಿ ಇದಕ್ಕೇನಂತಾರಪ್ಪ ಅಂತಂದ್ರ ಆಮ್ಲೀಯ ಗುಣ ಅಂತ ಕರೀತಾರ. ಆಮೇಲೆ ಮತ್ತೆ ಅದಕ್ಕೆ ಹೇಳ್ಬೋದಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಕ್ವಶನ್ ನೋಡ್ರಿ ಆಸಿಡ್ ಮಳೆಯಲ್ಲಿ
ಪಿ ಎಚ್ ವ್ಯಾಲ್ಯೂ 5.6ಕ್ಕಿಂತ ಕಡಿಮೆ ಇರತ್ತಂತೆ ಕೊಟ್ಟಾರ ಒಂದೇ ಆಪ್ಷನ್. ನೋಡ್ರಿ ನಾವು ನೋಡಿದ್ದು ನಾರ್ಮಲ್ ಮಳೆ ಎಷ್ಟಿತ್ತು, ನಾರ್ಮಲ್ ಮಳೆ 5.6 ಇರ್ತಿತ್ತು. ಅದ ಅವು ಏನು ಸಲ್ಫೂರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಸೇರಿದಾದ್ಮೇಲೆ ಏನಾಕತ್ರಿ 5.6ಕ್ಕಿಂತ ಕಡಿಮೆ ಆಕತಿ. ಸೊ ಇದೇನಾಕತ್ರಿ ಆಪ್ಷನ್ ಕರೆಕ್ಟ್ ಐತಿ. ಆಮೇಲೆ ಎರಡನೇದೇನು ಕೇಳಿದಾರ್ರಿ, ಆಸಿಡ್ ಮಳೆಯಲ್ಲಿ ನೈಟ್ರಿಕ್ ಆಸಿಡ್ ಮತ್ತು ಸಲ್ಫೂರಿಕ್ ಆಸಿಡ್ ನಂತಹ ಆಸಿಡ್ಗಳನ್ನು ಒಳಗೊಂಡಿರುತ್ತದೆ. ಇದು ಏನೈತಪ್ಪ ಅಂದ್ರೆ ಕರೆಕ್ಟ್ ಐತಿ. ಆಸಿಡ್ ಏನೊಳಗೆ ಇರ್ತೈತ್ರಿ, ಇವೆರಡು ನೈಟ್ರಿಕ್ ಆಸಿಡ್ ಮತ್ತು ಸಲ್ಫೂರಿಕ್ ಆಸಿಡ್ ಕೂಡೋದ್ರಿಂದ ಏನಾಕತಿ ಈ ಪಿ ಎಚ್ ವ್ಯಾಲ್ಯೂ 5.6ಕ್ಕಿಂತ ಕಡಿಮೆ ಆಗುತ್ತೆ. ಅಂದ್ರೆ ಹೇಳಿಕೆ 2 ಒಂದಕ್ಕೆ ವಿವರಿಸತಂದಂಗ ಆತಲ್ಲ ರೀ. ನೋಡ್ರಿ, ಹೇಳಿಕೆ 1 ಮತ್ತು 2 ಸರಿಯಾಗಿವೆ ಮತ್ತು ಎರಡನೇ ಹೇಳಿಕೆಯು 1ನೇ ಹೇಳಿಕೆಯನ್ನ ವಿವರಿಸುತ್ತದೆ. ಇದೇನಾಗತ್ರಿ ಕರೆಕ್ಟ್ ಆಗತ್ತೆ. ಯಾಕೆ ಕರೆಕ್ಟ್ ಆಗತ್ತಪ್ಪ ಅಂತಂದ್ರ ಈ ನೈಟ್ರಿಕ್ ಆಸಿಡ್ ಸಲ್ಫೂರಿಕ್ ಆಸಿಡ್ ಸೇರೋದ್ರಿಂದ ಏನಾಗತ್ತಿ 5.6ಕ್ಕಿಂತ ಕಡಿಮೆ ಆಗತ್ತೆ ಪಿ ಎಚ್ ವ್ಯಾಲ್ಯೂ. ನೋಡ್ರಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ರ ದ್ರವ್ಯಗಳ ರೋಧಕತೆಯು ವಸ್ತುಗಳ ಗುಣಧರ್ಮ ಮತ್ತು ತಾಪಮಾನ ಮೇಲೆ ಅವಲಂಬಿತವಾಗಿರುವುದಿಲ್ಲ. ನೆಕ್ಸ್ಟ್ ಹೇಳಿಕೆ ಕೊಟ್ಟಾರಪ್ಪ ಅಂದ್ರೆ ರೋಧಕತೆಯು ಒಂದು ವಸ್ತುವಿನ ದ್ರವ್ಯದ ಗುಣಾತ್ಮಕ ಲಕ್ಷಣವಾಗಿದೆ. ನಿಮಗೆ ಇದು ಕನ್ನಡದಾಗ ಕ್ವಶನ್ ಹೋದ್ರೆ ಒಂದ್ ಸ್ವಲ್ಪ ಅರ್ಥ ಆಗಲ್ಲ. ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಇಂಥವೇನಾದ್ರು ಕನ್ಫ್ಯೂಷನ್ ಇದ್ದು ಅಂತಂದ್ರೆ ಇಂಗ್ಲೀಷ್ನಾಗ ಕ್ವಶನ್ ಪೇಪರ್ ಓದಾಕ ಟ್ರೈ ಮಾಡ್ಬೇಕ್ರಿ. ಇಂಗ್ಲೀಷ್ನಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ವಶನ್ ಪೇಪರ್ ಓದಾಕ ಟ್ರೈ ಮಾಡ್ಬೇಕು. ಏನ್ ಕೇಳ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಕತ್ತೆ. ದ ರೆಸಿಸ್ಟಿವಿಟಿ ಆಫ್ ಮಟೀರಿಯಲ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಅಂಡ್ ಟೆಂಪರೇಚರ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಾರಪ್ಪ ಅಂದ್ರೆ ದ ರೆಸಿಸ್ಟಿವಿಟಿ ಆಫ್ ಸಬ್ಸ್ಟೆನ್ಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಿ ಮಟೀರಿಯಲ್ ಆಫ್ ದಿ ಸಬ್ಸ್ಟೆನ್ಸ್ ಅಂತ ಕೊಟ್ಟಾರ. ನೋಡ್ರಿ, ಮೊದಲೇನಪ್ಪ ಅಂತಂದ್ರೆ ಈ ರೆಸಿಸ್ಟಿವಿಟಿ ಅಂದ್ರೆ ಏನ, ಆಮೇಲೆ ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇವನ್ನೆಲ್ಲ ಏನ್ ಮಾಡೋಣಪ್ಪ ಅಂದ್ರೆ ನೋಡ್ಕೊಂಬರೋಣ. ಆಮೇಲೆ ಏನ್ ಮಾಡೋಣಪ್ಪ ಅಂತಂದ್ರೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಅಂತ. ನೋಡ್ರಿ, ಒಂದೇದೇನು ನೋಡೋಣಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಬಗ್ಗೆ ನೋಡೋಣ. ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ರೆಸಿಸ್ಟೆನ್ಸ್. ಆಮೇಲೆ ಇನ್ನೊಂದೇನು ಬರತಿ, ರೆಸಿಸ್ಟಿವಿಟಿ ಅನ್ನೋದು ಬರ್ತತಿ. ರೆಸಿಸ್ಟೆನ್ಸ್ ಒಂದ, ರೆಸಿಸ್ಟಿವಿಟಿ ಅಂದ. ರೆಸಿಸ್ಟೆನ್ಸ್ ಅಂದ್ರೆ ನೋಡ್ರಿ, ಇದು ಕನ್ನಡ ಏನಂತಾರಪ್ಪ ಅಂತಂದ್ರೆ ರೋಧಕತೆ. ನೋಡ್ರಿ, ಆಗಳ ಏನ್ ಮಾಡಿದ್ರಪ್ಪ ಅಂದ್ರೆ ಆಪ್ಷನ್ದಾಗ ರೋಧಕತೆ ಅಂತ ಕೊಟ್ಟಿದ್ರು ಕನ್ನಡದಾಗ. ಅದರ ರೆಸಿಸ್ಟೆನ್ಸ್ ಅಂದ್ರೆ ರೋಧಕತೆ ಆಗತ್ತೆ. ಈ ರೆಸಿಸ್ಟಿವಿಟಿ ಅಂತಂದ್ರೆ ವಿಶಿಷ್ಟ ರೋಧಕತೆ ಆಗತ್ತೆ. ಅವ್ರ ರೆಸಿಸ್ಟಿವಿಟಿ ಅಂತ ಹೇಳಿ ಇಂಗ್ಲೀಷ್ನಾಗ ಕೊಟ್ಟಾರ, ಆದ್ರೆ ಏನಪ್ಪ ಅಂದ್ರೆ ಕನ್ನಡದಾಗ ಬರೀ ರೋಧಕತೆ ಕೊಟ್ಟಾರ. ಆದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಗ್ಲೀಷ್ ಕ್ವಶನ್ ಪೇಪರ್ ನೋಡ್ಬೇಕು. ವಿಶಿಷ್ಟ ರೋಧಕತೆ ಅಂತ ಹೇಳಿ ಕರೀತಾರೆ. ಏನ್ರಿ ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ತಡೆಯುವುದು. ಏನ್ ತಡೆಯಪ್ಪ ಅಂತಂತಂದ್ರೆ ಇದ ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್ ಫ್ಲೋ ಆಗೋದನ್ನ, ಎಲೆಕ್ಟ್ರಿಸಿಟಿ ಫ್ಲೋ ಆಗುವುದನ್ನ ತಡೆಯುವುದಕ್ಕೆ ಏನಂತಾರಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಅಂತೇಳಿ ಕರೀತಾರೆ. ಈಗ ಒಂದು ವಸ್ತು ಐತಿ ಅಂತ ತಿಳ್ಕೋರಿ, ಯಾವ್ದಪ್ಪ ಅಂತಂದ್ರೆ ಉದಾಹರಣೆ ಗ್ರಾಫೈಟ್ ಐತಿ. ಆ ಗ್ರಾಫೈಟ್ ಒಳಗೆ ನೀವು ಕರೆಂಟ್ ಅನ್ನ ಬಿಟ್ರಪ್ಪ ಅಂತಂತಂದ್ರ ಅದು ಎಷ್ಟು ರೆಸಿಸ್ಟೆನ್ಸ್ ಹೊಂದೈತಿ, ಅದನ್ನ ಯಾವಾಗ ನೀವು ಅದನ್ನ ಮತ್ತೆ ಆದೆಷ್ಟು ರೆಸಿಸ್ಟೆನ್ಸ್ ಹೊಂದೈತಿ. ಅದೇ ರೀತಿ ಈಗ ರಬ್ಬರ್ ತಗೋರಿ ಅಂತ ಹೇಳ್ತಿಕೋರಿ, ಆದೆಷ್ಟು ರೆಸಿಸ್ಟೆನ್ಸ್ ಹೊಂದೈತಿ ಅಂತಂದ್ರ ತನ್ನ ಮೂಲಕ ಕರೆಂಟ್ ಅನ್ನ ಫ್ಲೋ ಮಾಡಕ್ ಬಿಡಂಗಿಲ್ರಿ ಆ ವಸ್ತುಗಳು. ಯಾವ ತನ್ನ ಮೂಲಕ ಕರೆಂಟ್ ಅನ್ನ ಫ್ಲೋ ಮಾಡಕ್ ಬಿಡಂಗಿಲ್ಲಲ್ಲ ಅದರದ್ದು ಏನಿರ್ತಪ್ಪ ಅಂತಂದ್ರ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತತಿ. ರೆಸಿಸ್ಟೆನ್ಸ್ ಎಷ್ಟು ಇರತ್ರಿ, ಜಾಸ್ತಿ ಇರ್ತತಿ. ಈಗ ನೋಡ್ರಿ, ಈ ರೆಸಿಸ್ಟೆನ್ಸ್ ಎದ್ರ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ಒಂದು ಲೆಂತ್ ಮೇಲೆ, ಅಂದ್ರ ಆ ವಸ್ತುವಿನ ಲೆಂತ್ ಮೇಲೆ, ಉದ್ದದ ಮೇಲೆ. ಅದೇ ರೀತಿ ಏರಿಯಾ ಮೇಲೆ, ಅಂದ್ರೆ ಏನ್ರಿ ವಿಸ್ತೀರ್ಣ ಅಂದ್ರೆ ಏರಿಯಾ ಮೇಲೆ. ಇವು ಎರಡದ್ರ ಮೇಲೆ ಏನಾಗೈತಪ್ಪ ಅಂತಂದ್ರೆ ಅವಲಂಬನೆ ಆಗೈತಿ. ಯಾವ್ದ್ರಿ, ನಾ ಈಗ ರೆಸಿಸ್ಟೆನ್ಸ್ ಬಗ್ಗೆ ಹೇಳತ್ತಾನ. ಆರ ಕ್ವಶನ್ದಾಗ ಏನ್ ಕೊಟ್ಟಾರ, ಅವ್ರ ರೆಸಿಸ್ಟಿವಿಟಿ ಬಗ್ಗೆ ಕೊಟ್ಟಾರ. ಮೊದಲು ನಾವು ರೆಸಿಸ್ಟೆನ್ಸ್ ಬಗ್ಗೆ ಕಲಿಯೋಣ ಅಂತ. ಈ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗೈತಪ್ಪ ಅಂತಂದ್ರೆ ಈ ಲೆಂತ್ ಮೇಲೆ, ಉದ್ದದ ಮೇಲೆ ಅವಲಂಬನೆ ಆಗೈತಿ ಮತ್ತು ವಿಸ್ತೀರ್ಣದ ಮೇಲೆ ಅವಲಂಬನೆ ಆಗೈತಿ. ಹೆಂಗ್ ಅವಲಂಬನೆ ಆಗೈತಪ್ಪ ಅಂದ್ರೆ ಅದೊಂದು ಸೂತ್ರ ಬರತ್ತೆ, ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಲೆಂತ್ ಡಿವೈಡೆಡ್ ಬೈ ಏರಿಯಾ. ಏನ್ರಿ, ಲೆಂತ್ ಡಿವೈಡೆಡ್ ಬೈ ಏರಿಯಾ. ಅಂದ್ರ ಈ ಲೆಂತಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತೈತಿ. ಅಂದ್ರೆ ಈ ಲೆಂತ್ ಜಾಸ್ತಿ ಆತಂತಂದ್ರ ಈ ರೆಸಿಸ್ಟೆನ್ಸ್ ಏನಾಗತ್ರಿ, ಜಾಸ್ತಿ ಆಗತ್ತ. ಅಂದ್ರೆ ನೇರ ಅನುಪಾತದಲ್ಲಿ ಐತಿ. ಅದ ಇದೇನೈತ್ರಿ, ತೆಳಗೈತಿರೋ ಡಿವೈಡ್ ಬೈ ಐತಿರೋ ತೆಳಗಿರಿ, ಅದಕ್ಕೆ ಏನಪ್ಪಾ ಅಂದ್ರೆ ಇದ ವಿಲೋಮ ಅನುಪಾತ. ಏರಿಯಾ ಏನೈತ್ರಿ, ವಿಲೋಮ ಅನುಪಾತಕ್ಕೆ ಐತಿ. ಅದು ಎದಕ್ಕ, ರೆಸಿಸ್ಟೆನ್ಸ್ಗೆ. ಅಂದ್ರ ಏರಿಯಾ ಜಾಸ್ತಿ ಆತಂತ ಹೇಳಿ ತಿಳ್ಕೊರಿ. ಏರಿಯಾ ನೀವು ಜಾಸ್ತಿ ಮಾಡಿರಂತಂದ್ರ ರೆಸಿಸ್ಟೆನ್ಸ್ ಏನಾಗತ್ರಿ, ಕಡಿಮೆ ಆಗತ್ತೆ. ಹಿಂಗದ. ಈ ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗೈತಿ, ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗೈತಿ. ಹೆಂಗ್ ಡಿಪೆಂಡ್ ಆಗೈತಿಪ್ಪ ಅಂತಂದ್ರ ಲೆಂತ್ಗ ನೇರ ಅನುಪಾತ, ಏರಿಯಾಗ ವಿಲೋಮ ಅನುಪಾತ. ಲೆಂತ್ ಜಾಸ್ತಿ ಮಾಡಿರಂತಂದ್ರ ರೆಸಿಸ್ಟೆನ್ಸ್ ಏನಾಗತ್ರಿ, ಜಾಸ್ತಿ ಆಗೈತಿ.
ಅದೇ ನೀವು ಏರಿಯಾ ಜಾಸ್ತಿ ಮಾಡಿರಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಇದನ್ನು ಕ್ವಶನ್ ಕೇಳಿದಾರ ಒಂದ್ಸಲ ನೋಡ್ರಿ. ಹೆಂಗಪ್ಪ ಅಂತಂದ್ರೆ ಈಗ ಒಂದು ವಸ್ತು ಐತಿ ಅಂತ ಹೇಳಿ ತಿಳ್ಕೊರಿ. ಇದು ವಸ್ತು ಐತಿ, ಇದ್ರದ್ದು ನೀವು ರೆಸಿಸ್ಟೆನ್ಸ್ ಈಗ ನೋಡ್ರಿ, ರೆಸಿಸ್ಟೆನ್ಸ್ ಅಳೆಯುವಂತಹ ಮಾನ ಯಾವ್ದಪ್ಪ ಅಂತಂದ್ರೆ ಓಮ್. ಓಮ್ ಅಂತ ಕರೀತಾರೆ. ಇದ್ರದ್ದು ಸಿಂಬಾಲ್ ಇದಾರೆ ಓಮ್. ಏನಪ್ಪಾ ಅಂತಂದ್ರೆ ಓಮ್ ಅಂತ ಕರೀತಾರೆ. ಇಲ್ಲಿ ಒಂದು ವಸ್ತು ಐತ್ರಿ, ಇದ್ರ ಮೂಲಕ ನೀವು ಎಲೆಕ್ಟ್ರಿಸಿಟಿ ಬಿಟ್ರಿ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಒಂದಷ್ಟು ರೆಸಿಸ್ಟೆನ್ಸ್ ಅನ್ನು ಹೊಂದಿರ್ತೈತಿ. ಅದು 1-2 ಓಮ್ ಹೊಂದೈತೆ ಅಂತ ಹೇಳಿ ತಿಳ್ಕೊರಿ. ಇದ್ರದ್ದು ನೀವು ಲೆಂತ್ ಕಡಿಮೆ ಮಾಡ್ತೀರಿ. ನೋಡ್ರಿ, ವಸ್ತು ಇಷ್ಟ ಐತಿ, ಕರೀತಾರೆ ಲೆಂತ್ ಕಡಿಮೆ ಮಾಡ್ತೀರಿ, ಲೆಂತ್ ಜಾಸ್ತಿ ಮಾಡ್ತೀರಿ. ಲೆಂತ್ ಜಾಸ್ತಿ ಹೆಂಗೆ ಮಾಡ್ತೀರಿ? ಇದು ನೀವು ಏನು ಮಾಡ್ತೀರಪ್ಪ ಅಂದ್ರೆ ಕಾಂಪ್ರೆಸ್ ಮಾಡ್ತೀರಿ. ಕಾಂಪ್ರೆಸ್ ಮಾಡ್ರಿ ಅಂತಂದ್ರೆ ಏನಾಗತ್ತೆ, ಇದು ಇಲ್ಲಿ ಒತ್ತೀರಿ. ಹಿಂಗೆ ಒತ್ತಿದ ಕೂಡ ಇದ್ರ ಲೆಂತ್ ಜಾಸ್ತಿ ಆಗುತ್ತೆ. ಆದ್ರೆ ಏನಾಗತ್ತೆ, ಏರಿಯಾ ಕಡಿಮೆ ಆಗುತ್ತೆ. ಅಂದ್ರೆ ಲೆಂತ್ ಜಾಸ್ತಿ ಆಗುತ್ತೆ. ಏರಿಯಾ ಅಂತಂದ್ರೆ ಏನ್ರಿ? ವಿಸ್ತೀರ್ಣ. ಇದು ಒಳಗಿಂದಕ್ಕೆ ಏನಂತಾರು ಏರಿಯಾ ಅಂತ ಕರೀತಾರೆ. ಈ ಲೆಂತ್ ಏನು ಮಾಡ್ರಿ? ಜಾಸ್ತಿ ಮಾಡ್ರಿ. ಲೆಂತ್ ಜಾಸ್ತಿ ಮಾಡಂತ ಏನಾಗತ್ರಿ, ಈ ಕರೆಂಟ್ ಹೋಗಾಕ ಅಡಚಣೆ ಉಂಟಾಕತ್ರಿ. ಯಾಕಪ್ಪ ಅಂದ್ರೆ ಈಗ ಜಾಗ ಕಡಿಮೆ ಬಿದ್ದಂಗೆ ಆಗ್ಬಿಡತ್ತಿ. ಅಂದ್ರೆ ಏರಿಯಾ ನೀವು ಕಡಿಮೆ ಮಾಡಿರಪ್ಪ ಅಂತಂದ್ರೆ ಇದಕ್ಕೆ ದಾಟಾಕ ಏನಾಗಲ್ರಿ, ಅನುಕೂಲ ಆಗಲ್ಲ. ಏನಲ್ಲಪ್ಪ ಅಂದ್ರೆ ದಾಟಕ್ಕೆ ಅನುಕೂಲ ಆಗಲ್ಲ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಇದ್ರ ರೆಸಿಸ್ಟೆನ್ಸ್ ಏನಾಕತ್ರಿ, ಜಾಸ್ತಿ ಆಗತ್ತೆ. ಅಂದ್ರೆ ಇದು ಕರೆಂಟ್ ಹೋಗಾಕ ತಡೀತೈತಲ್ರಿ ಹೆಚ್ಚಿಗೆ. ಅಥವಾ ನೀವು ಅಕಸ್ಮಾತ್ ಈ ವಸ್ತು ಅಗಲಿತ್ತು ಅಂತ ಹೇಳಿ ತಿಳ್ಕೊರಿ, ಅಂದ್ರೆ ಏರಿಯಾ ಜಾಸ್ತಿ ಇತ್ತು ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಾಕೈತಪ್ಪ ಅಂದ್ರೆ ಕರೆಂಟ್ ಆರಾಮ್ ನಾರ್ಮಲ್ ಆಗಿ ಹೋಗ್ಬಿಡ್ತಿತ್ತು. ಯಾಕಪ್ಪ ಅಂತಂದ್ರೆ ಇದು ಎಷ್ಟು ಬೇಕಲ್ಲ ಅಷ್ಟು ಜಾಗ ಇರ್ತದೆ. ಅವಾಗ ಏನಾಕೈತ್ರಿ, ಆರಾಮ್ ಕರೆಂಟ್ ಫ್ಲೋ ಆಕಿತ್ತು. ಅಂದ್ರೆ ಏನರ್ಥ, ಲೆಂತನ್ ಜಾಸ್ತಿ ಮಾಡಿರಪ್ಪ ಅಂತಂದ್ರೆ ಅದ್ರ ಏರಿಯಾ ಕಡಿಮೆ ಆಗಿಬಿಡ್ತೈತಿ. ಅವಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಕತಿ. ಏರಿಯಾ ಜಾಸ್ತಿ ಮಾಡಿರಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಏನಾಗತ್ರಿ, ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ಈ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದನ್ನ ತಡೆಯುವಂತ ಗುಣವನ್ನ ಹೊಂದೈತಿ. ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ನೇರ ಅನುಪಾತ ಇರುತ್ತೆ, ಲೆಂತಿಗೆ ಇರುತ್ತೆ, ವಿಲೋಮ ಅನುಪಾತ ಇರುತ್ತೆ, ಏರಿಯಾಗ ಇರುತ್ತೆ. ಇನ್ ಬರ್ರಿ ರೆಸಿಸ್ಟಿವಿಟಿ. ಈ ರೆಸಿಸ್ಟಿವಿಟಿ ಏನಪ್ಪಾ ಅಂತಂದ್ರೆ ಇದು ತಡೆಯುವ ಗುಣನ. ಇದು ಏನ್ರಿ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ತಡೆಯುವ ಗುಣವನ್ನ ಹೊಂದೈತಿ. ಆದ್ರ ಇದೇನಪ್ಪಾ ಅಂತಂದ್ರೆ ಈ ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ಇದು ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ಮತ್ತೆ ಇದು ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರ ವಸ್ತುವಿನ ಗುಣಗಳ ಮೇಲೆ. ಅಂದ್ರೆ ಏನ ವಸ್ತುಗಳ ಗುಣಗಳ ಅಂದ್ರೆ ಏನ, ಕ್ಯಾರೆಕ್ಟರ್. ಈಗ ನೋಡ್ರಿ, ಗ್ರಾಫೈಟ್ ಐತಿ ಮತ್ತು ರಬ್ಬರ್ ಐತಿ. ಈ ಗ್ರಾಫೈಟ್ ಅದನ್ನ ವಸ್ತುವಿನ ಗುಣ ಬೇರೆ ಇರ್ತೈತಿ, ಆಮೇಲೆ ರಬ್ಬರ್ ಅದ ವಸ್ತುವಿನ ಗುಣ ಬೇರೆ ಐತಿ. ಈ ಗ್ರಾಫೈಟ್ ಗುಣ ಹೆಂಗೈತಪ್ಪ ಅಂತಂದ್ರ ರಬ್ಬರ್ ಕಂಪೇರ್ ಮಾಡಿದಾಗ ತನ್ನ ಮೂಲಕ ಕರೆಂಟ್ ಅನ್ನ ಜಾಸ್ತಿ ಪಾಸ್ ಮಾಡೋಂಗ್ ಮಾಡ್ತತಿ. ಆದ್ರೆ ಈ ರಬ್ಬರ್ ತನ್ನ ಮೂಲಕ ಕರೆಂಟ್ ಅನ್ನ ಜಾಸ್ತಿ ಪಾಸ್ ಮಾಡಕ್ ಬಿಡಂಗಿಲ್ಲ. ಅಂದ್ರೆ ಇದ್ರ ಕ್ಯಾರೆಕ್ಟರ್ ಹೆಂಗೈತಿ, ಇಲ್ಲಿ ನಾವು ಏನ್ ಮಾಡಿದಪ್ಪ ಅಂತಂದ್ರೆ ಒಂದ ವಸ್ತುವಿಂದನೂ ಲೆಂತ್ ಕಡಿಮೆ ಮಾಡಿ ಲೆಂತ್ ಹೆಚ್ಚಿಗೆ ಮಾಡಿದ್ವಿ ಅಂತಂದ್ರೆ ಹೇರಾಪಿರಿ ಹಾಕಿತ್ತು. ಆದ್ರೆ ಈ ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ, ವಸ್ತುವಿನ ಗುಣಗಳ ಮೇಲೆ. ಅದು ಕ್ಯಾರೆಕ್ಟರ್ ಹೆಂಗೈತಿ ಅದ್ರ ಮೇಲೆ ಏನಾಗಿತ್ತಪ್ಪ ಅಂತಂದ್ರೆ ಇದು ಡಿಪೆಂಡ್ ಆಗಿರತ್ತೆ. ಅಂದ್ರೆ ಯಾವ ವಸ್ತು ಐತಿ, ಏನು ಗ್ರಾಫೈಟ್ ಐತೋ, ಏನು ರಬ್ಬರ್ ಐತೋ, ಏನೋ ಇದೈತೋ, ಇನ್ಸುಲೇಟರ್ ಐತೋ, ಕಂಡಕ್ಟರ್ ಐತೋ, ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ. ಆಮೇಲೆ ಇನ್ನೊಂದ್ರ ಮೇಲೆ ಇದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರೆ ಟೆಂಪರೇಚರ್ ಮೇಲೆ, ಅಂದ್ರೆ ಉಷ್ಣತೆ ಮೇಲೆ ಡಿಪೆಂಡ್ ಆಗಿರತ್ತೆ. ಈ ರೆಸಿಸ್ಟೆನ್ಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೈತಿ, ಲೆಂತ್ ಮತ್ತು ಏರಿಯಾ ಮೇಲೆ. ಅದೇ ಈ ರೆಸಿಸ್ಟಿವಿಟಿನು ಇದಕ್ಕೆ ವಿಶಿಷ್ಟ ರೋಧಕತೆ ಅಂತ ಕರೀತಾರೆ. ಯಾಕೆ ವಿಶಿಷ್ಟ ರೋಧಕತೆ ಅಂತಾರಪ್ಪ ಅಂತಂದ್ರೆ ಇದು ಕೇವಲ ವಸ್ತುಗಳ ಗುಣಗಳ ಮೇಲೆ ಮತ್ತು ಟೆಂಪರೇಚರ್ ಮೇಲೆ ಅವಲಂಬನೆ ಆಗೈತಿ. ಈಗ ನೋಡ್ರಿ, ಈಗ ಒಂದು ವಸ್ತುವಿನ ನಾರ್ಮಲ್ ಅಂತ ತಿಳ್ಕೊರಿ, ಅವಾಗ ನೀವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡ್ತೀರಿ. ಅವಾಗ ಏನಕ್ಕಪ್ಪ ಅಂತಂದ್ರೆ ಇದು ಒಂದಷ್ಟು ಗುಣವನ್ನು ಹೊಂದಿರ್ತದೆ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ತಡೆಯುವಂತ ಗುಣವನ್ನು ಹೊಂದೈತಿ. ಅದನ್ನ ನೀವು ಅದ್ರ ಟೆಂಪರೇಚರ್ ಜಾಸ್ತಿ ಮಾಡ್ರಿ ಅಂತ ತಿಳ್ಕೊರಿ, ಹೀಟ್ ಕೂಡ ಸ್ಟಾರ್ಟ್ ಮಾಡಿರಪ್ಪ ಅಂತಂದ್ರೆ ಆ ವಸ್ತುವಿನ ಒಳಗಿರುವಂತ ಕಣಗಳು ಏನಕ್ಕವ್ರಿ, ಚಲನೆಗೆ ಬರ್ತಾವ. ವಸ್ತುಗಳಿರುವಂತ ಕಣಗಳು ಚಲನೆಗೆ ಬರ್ತಾವ. ಚಲನೆಗೆ ಬರಾಕತ್ತಪ್ಪ ಅಂತಂದ್ರೆ ಏನಾಗತ್ರಿ, ಕರೆಂಟ್ ಜಲ್ದಿ ಪಾಸ್ ಆಗಿಬಿಡತ್ತೆ. ಯಾಕಂದ್ರ ಈ ಕರೆಂಟ್ ಅನ್ನ ಈ ಕಣಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮೂವ್ಮೆಂಟ್ ಆಗಿರ್ತಾವ ಕಣಗಳು. ಆ ಕಣಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಜಲ್ದಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನ್ ಮಾಡ್ಬಿಡ್ತಾವ ಅಂದ್ರೆ ಪಾಸ್ ಮಾಡಿಬಿಡ್ತಾವ. ಅಂದ್ರ ಟೆಂಪರೇಚರ್ ಜಾಸ್ತಿ ಆತಪ್ಪ ಅಂತಂದ್ರ ರೆಸಿಸ್ಟಿವಿಟಿ ಅಂದ್ರೆ ವಿಶಿಷ್ಟ ರೋಧಕತೆ ಏನಾಕತ್ರಿ, ಕಡಿಮೆ ಆಗತ್ತ. ಈ ರೆಸಿಸ್ಟಿವಿಟಿ ಅಂತಂದ್ರು ಏನ್ರಿ, ಈ ಎಲೆಕ್ಟ್ರಿಕ್ ಕರೆಂಟ್ಗೆ ತಡೆಯನ್ನ ಒಡ್ಡುವಂತ ಗುಣವನ್ನ ಹೊಂದೈತಿ. ಆದ್ರೆ ಇದು ಎದ್ರ ಮೇಲೆ ಡಿಪೆಂಡ್ ಆಗೈತಪ್ಪ, ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ, ನೆನಪಿಟ್ಕೋರಿ. ಇದು ಟೆಂಪರೇಚರ್ ಮತ್ತು ವಸ್ತುಗಳ ಗುಣ, ಕ್ಯಾರೆಕ್ಟರ್, ಅಂದ್ರೆ ಆ ವಸ್ತುಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರೋದೆ ಅದ್ರ ಮೇಲೆ ಏನಾಗಿರ್ತದಂದ್ರ ಡಿಪೆಂಡ್ ಆಗಿರತ್ತಿ. ಆದ್ರೆ ಈ ರೆಸಿಸ್ಟೆನ್ಸ್ ಹಂಗಲ್ಲ, ವಸ್ತುವಿನ ಲೆಂತ್ ಮೇಲೆ ಮತ್ತು ಏರಿಯಾ ಮೇಲೆ. ಅಂದ್ರೆ ಈ ಒಂದ ವಸ್ತುವಿಂದ ಈಗ ನೀವು ಗ್ರಾಫೈಟ್ ಇದನ್ನ ಲೆಂತ್ ಕಡಿಮೆ ತಗೊಂಡ ಇನ್ನೊಂದು ಗ್ರಾಫೈಟ್ ಲೆಂತ್ ಜಾಸ್ತಿ ತಗೊಂಡ್ರೆ ಅಂತ ತಿಳ್ಕೊರಿ, ಅವಾಗ ಲೆಂತ್ ಯಾವ್ದು ಜಾಸ್ತಿ ಇರತ್ತಲ್ಲ ಅವಾಗ ಅದ್ರದ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆದ್ರೆ ಇಲ್ಲಿ ಹೆಂಗ್ ಬರಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬೇರೆ ಬೇರೆ ವಸ್ತುಗಳನ್ನ ತಗೋಬೇಕು. ಇಲ್ಲಿ ಒಂದು ಗ್ರಾಫೈಟ್ ತಗೋಬೇಕು, ಒಂದು ರಬ್ಬರ್ ತಗೋಬೇಕು, ಹಿಂಗ್ ಕಂಪೇರ್ ಮಾಡಿ ತಗೋಬೇಕಾಗತ್ತ. ಇಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ಒಂದು ವಸ್ತುನು ತಗೋಬಹುದು ನೀವು.
ಒಟ್ಟ ಏನೇನು ಬಿಡ್ಬೇಕಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಒಂದ, ರೆಸಿಸ್ಟಿವಿಟಿ ಅಂದ್ರೆ ಒಂದ. ಆದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಿ, ಲೆಂತ್ ಮತ್ತು ವಿಸ್ತೀರ್ಣ ಮೇಲೆ ಡಿಪೆಂಡ್ ಆಗೈತಿ. ಈ ರೆಸಿಸ್ಟಿವಿಟಿ ಎದ್ರ ಮೇಲೆ ಡಿಪೆಂಡ್ ಆಗೈತಪ್ಪ ಅಂತಂದ್ರೆ ವಸ್ತುವಿನ ಗುಣ ಮತ್ತು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗೈತಿ. ಈಗ ಏನ್ ಮಾಡೋದಪ್ಪ ಅಂದ್ರೆ ಕ್ವಶನ್ ನೋಡೋಣ. ನೋಡ್ರಿ, ದ ರೆಸಿಸ್ಟಿವಿಟಿ ಅವನ್ ಕೊಟ್ಟಾನು, ರೆಸಿಸ್ಟೆನ್ಸ್ ಬಗ್ಗೆ ಕೊಟ್ಟಿಲ್ರಿ ಮತ್ತ ಅವ ಇಲ್ಲಿ ಕೇಳೋ ರೆಸಿಸ್ಟಿವಿಟಿ ಬಗ್ಗೆ ಕೊಟ್ಟಾನ. ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಅಂಡ್ ಟೆಂಪರೇಚರ್ ಅಂತ ಕೊಟ್ಟಾನ. ನಾವು ಆಗಳ ಏನು ನೋಡಿದ್ದು, ರೆಸಿಸ್ಟಿವಿಟಿ ಎದ್ರ ಮೇಲೆ ಡಿಪೆಂಡ್ ಆಗೈತಿ, ಟೆಂಪರೇಚರ್ ಮತ್ತು ವಸ್ತುವಿನ ಗುಣ ಮೇಲೆ ಅಂದ್ರೆ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗೈತಿ ಅಂತ ಕೊಟ್ಟಿದ್ದು. ಸೊ ಇದು ಒಂದೇ ಸ್ಟೇಟ್ಮೆಂಟ್ ಏನಾಗತ್ತೆ, ತಪ್ಪಾಗತ್ತೆ. ಯಾಕಂದ್ರೆ ಇವ್ ಡಸ್ ನಾಟ್ ಡಿಪೆಂಡ್ ಅಂತ ಕೊಟ್ಟಾನ, ಆ ಡಿಪೆಂಡ್ ಆಗಿರೋದಿಲ್ಲ ಅಂತ ಕೊಟ್ಟಾನ. ಎರಡನೇ ಸ್ಟೇಟ್ಮೆಂಟ್ ಏನೈತ್ರಿ, ದ ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಿ ಮಟೀರಿಯಲ್ ಅಂತಂದ್ರ ಮಟೀರಿಯಲ್ ಗುಣದ ಮೇಲೆ, ಕ್ಯಾರೆಕ್ಟರ್ ಅಂತಂದ್ರ ಮಟೀರಿಯಲ್ ಕ್ಯಾರೆಕ್ಟರ್ ಮೇಲೆ ಏನಾಗೈತಿ, ಇದು ಡಿಪೆಂಡ್ ಆಗೈತಿ. The resistivity of a substance is a characteristic property of the material of the substance. So ಇದೇನಾಗುತ್ತೆ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದಕ್ಕೆ ಒಂದನೇ ಹೇಳಿಕೆ ತಪ್ಪಾಗುತ್ತೆ, ಎರಡನೇ ಹೇಳಿಕೆ ಸರಿ ಆಗುತ್ತೆ. ಅದ್ಯಾವ್ದೈತೆ ಆಪ್ಷನ್, ಒಂದನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಸರಿ. ಸೊ ಆನ್ಸರ್ ಏನಾಗತ್ತೆ ರೀ, ಇದು ನಾಲ್ಕನೇದಾಗತ್ತೆ. ಅರ್ಥ ಆತ್ರಿ ಇದು ಯಾಕೆ ನಾಲ್ಕನೇದಾದ ಅಂತ ಹೇಳಿ. ಒಂದೇದೇನು ಕೊಟ್ಟಾನವ, ಡಸ್ ನಾಟ್ ಡಿಪೆಂಡ್ ಆನ್ ದಿ ನೇಚರ್ ಆಫ್ ದ ಸಬ್ಸ್ಟೆನ್ಸ್ ಮತ್ತು ಟೆಂಪರೇಚರ್ ಅಂತ ಕೊಟ್ಟಾನ. ಇದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗೈತಿ. ಹೆಂಗೆ ಡಿಪೆಂಡ್ ಆಗೈತಿ, ಟೆಂಪರೇಚರ್ ಜಾಸ್ತಿ ಮಾಡಿರಪ್ಪ ಅಂತಂದ್ರೆ ರೆಸಿಸ್ಟಿವಿಟಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದ್ರೆ ವಸ್ತುವಿನ ಕಣಗಳ ಚಲನೆ ಜಾಸ್ತಿ ಆಗುತ್ತೆ, ಕರೆಂಟ್ ಅನ್ನು ಜಾಸ್ತಿ ಫ್ಲೋ ಮಾಡಿಬಿಡ್ತದೆ. ಅದು ರೆಸಿಸ್ಟಿವಿಟಿ ಅಂತಂದ್ರೆ ಏನ, ಕರೆಂಟ್ ಅನ್ನು ಫ್ಲೋ ಆಗಲೇ ಇದ್ದಂಗೆ ತಡಿದಂತ ಗುಣ. ಆಮೇಲೆ ಎರಡನೇದೇನೈತಿ, ರೆಸಿಸ್ಟಿವಿಟಿ ಆಫ್ ಎ ಸಬ್ಸ್ಟೆನ್ಸ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಎ ಮಟೀರಿಯಲ್. ಆ ಮಟೀರಿಯಲ್ ಇದ್ದ ಕ್ಯಾರೆಕ್ಟರ್ ಹೆಂಗೈತಿ ಅದ್ರ ಮೇಲೆ ಡಿಪೆಂಡ್ ಆಗೈತಿ ಅಂತ ಕೊಟ್ಟ ನಾವು. ಸೊ ಎರಡನೇದು ಕರೆಕ್ಟ್ ಐತಿ, ಒಂದೇದೇನೈತ್ರಿ ತಪ್ಪೈತಿ. ನೋಡಿ, ಎಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ಕೊಟ್ಟಿರ್ತಾರೆ ಕ್ವಶನ್ಗಳು. ನೀವು ಪಿ ಸಿಗೆ ಬರಲ್ಲ ಅಂತ ಹೇಳಿ ತಿಳ್ಕೊಬೇಡ್ರಿ. ಇದ್ರಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಕಾನ್ಸೆಪ್ಟ್ ಸೇಮ್ ಇರ್ತಾವ, ಆದ್ರೆ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಲೆವೆಲ್ ಕಡಿಮೆ ಆಗಿಬಿಡ್ತಾರೆ. ಈಗ ಇಲ್ಲಿ ರೆಸಿಸ್ಟಿವಿಟಿ ಕೊಟ್ಟಾರಲ್ಲ, ಅಲ್ಲಿ ಏನ್ ಮಾಡ್ಬೋದ್ರೆ ರೆಸಿಸ್ಟೆನ್ಸ್ ಕೊಡ್ಬೋದು. ರೆಸಿಸ್ಟೆನ್ಸ್ ಕೊಟ್ಟಂದ್ರೆ ನಿಮ್ ತಲೆಯಾಗಿ ನೆನಪಿರ್ಬೇಕು, ಲೆಂತ್ ಮತ್ತೆ ಏರಿಯಾ ಮೇಲೆ ಡಿಪೆಂಡ್ ಐತೆ ನೆನಪಿಟ್ಕೋಬೇಕು. ಲೆಂತ್ ಮೇಲೆ ಹೆಂಗ್ ಡಿಪೆಂಡ್ ಇರ್ತೈತಿ, ನೇರ ಅನುಪಾತ. ಏರಿಯಾ ಮೇಲೆ ಹೆಂಗ್ ಡಿಪೆಂಡ್ ಇರ್ತೈತಿ, ವಿಲೋಮ ಅನುಪಾತ. ಅಂದ್ರೆ ವಿಲೋಮ ಅನುಪಾತ ಏನ್ರಿ, ಅದನ್ನ ಏರಿಯಾ ಜಾಸ್ತಿ ಮಾಡಿದಂದ್ರೆ ರೆಸಿಸ್ಟೆನ್ಸ್ ಕಡಿಮೆ ಐತೆ ಅಂತ ಹೇಳಿ. ಹಿಂಗೆ ನೀವು ಲಿಂಕ್ ಮಾಡ್ಕೊಂಡು ಓದ್ಕೊಂಡು ಹೋದ್ರ ಅಂತಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತಾರೆ ಎಲ್ಲ ನಿಮಗೆ ಈಸಿಯಾಗಿ ಬರ್ತಾವೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನೋಡ್ರಿ, ಓರ್ವ ವ್ಯಕ್ತಿಯು ಹೆಚ್ಚಿದ ಜಾಗೃತ ಸ್ಥಿತಿ, ಕಣ್ಣುಗುಡ್ಡೆಗಳ ಹೊರಳಿಸುವಿಕೆ, ಕೂದಲು ನಿಮಿರುವಿಕೆ, ಬೆವರುವಿಕೆ ಇತ್ಯಾದಿ ಲಕ್ಷಣಗಳನ್ನು ಪ್ರದರ್ಶಿಸುತ್ತಾನೆ. ಇವುಗಳು ತುರ್ತು ಸನ್ನಿವೇಶದಲ್ಲಿ ಉಂಟಾಗುವುದಾಗಿದ್ದು ಇದಕ್ಕೆ ಕಾರಣವಾದ ರಸದೂತಗಳು. ನಾನು ನಿಮಗೆ ಹೇಳಿದ್ರಿ, ರಸದೂತ ಅಂತಂದ್ರೆ ಏನಪ್ಪಾ ಅಂದ್ರೆ ಹಾರ್ಮೋನ್. ಇವುಗಳಿಗೆ ಕಾರಣವಾಗುವಂತ ಹಾರ್ಮೋನ್ ಕೇಳಿದಾರೆ. ನಿಮ್ಗೆ ಇದೇನು ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡೋದು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ತುರ್ತು ಸನ್ನಿವೇಶ ಅಂತಂದ್ರೆ ಏನ್ರಿ, ಎಮರ್ಜೆನ್ಸಿ ಹಾರ್ಮೋನ್ ಎದಕ್ಕಂತ ಕರೀತಾರಪ್ಪ ಅಂತಂದ್ರೆ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್. ಈ ಹಾರ್ಮೋನ್ಗಳನ್ನ ಏನಂತ ಕರೀತಾರ್ರಿ, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಏನಪ್ಪಾ ಹಿಂಗಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂದ್ರೆ ಏನ, ಈಗ ನೀವು ಸಡನ್ ಆಗಿ ಏನೋ ಒಂದು ಹಾವ ಅಥವಾ ಏನೋ ಒಂದು ಪ್ರಾಣಿ ಹುಲಿ ಗಿಲಿ ನೋಡ್ರಿಪ್ಪ ಅಂತಂದ್ರೆ ನಿಮ್ಗೆ ಒಮ್ಮೆ ಸಡನ್ ಆಗಿ ಭಯ ಉಂಟಾಕತ್ತಲ್ರಿ. ಆ ಭಯ ಉಂಟಾದಾಗ ಏನಾಕತ್ತಪ್ಪ ಅಂತಂದ್ರೆ ಈ ಹಾರ್ಮೋನ್ಗಳು ರಿಲೀಸ್ ಆಕಾವ. ಈ ಹಾರ್ಮೋನ್ಗಳು ರಿಲೀಸ್ ಆಗಿ ಏನಕ್ಕಪ್ಪ ಅಂತಂದ್ರೆ ನಿಮ್ಗೆ ಬೆವರ್ ಬರುವುದು, ಆಮೇಲೆ ಕೂದಲು ನೀವಿರುವುದು, ಆಮೇಲೆ ಕಣ್ಣುಗುಡ್ಡೆ ಒಂದು ಸ್ವಲ್ಪ ಹಿಂಗ್ ಮಾಡೋದು, ಅವೆಲ್ಲ ಏನಕ್ಕಪ್ಪ ಅಂದ್ರೆ ಕ್ರಿಯೆಗಳು ಉಂಟಾಕಾವ್. ಯಾವ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ, ಈ ಅಡ್ರಿನಾಲಿನ ಮತ್ತು ನಾರ್ ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಇವಕ್ಕೆ ಏನಂತಾರಪ್ಪ ಅಂದ್ರೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ನಿಮಗೆ ನಾ ಕಾನ್ಸೆಪ್ಟ್ ಹೇಳಿದ್ನಿ ಗ್ರಂಥಿಗಳು. ನಾ ಏನು ಹೇಳಿದ್ನಪ್ಪ ಅಂತಂದ್ರೆ ಗ್ರಂಥಿಗಳ ಬಗ್ಗೆ ಹೇಳಿದ್ನಿ. ನೋಡ್ರಿ, ಗ್ರಂಥಿಗಳ ಮೇಲೆ ಆಲ್ಮೋಸ್ಟ್ ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರಂತಂದ್ರೆ ಭಾಳ ಕ್ವಶನ್ಗಳು ಕೇಳ್ತಾರೆ. ಗ್ರಂಥಿ ಅಂತಂದ್ರೆ ಏನ್ರಿ, ಇದೊಂದು ಜೀವಕೋಶಗಳ ಸಮೂಹ. ಇವು ಏನ್ ಮಾಡ್ತಾವಪ್ಪ ಅಂತಂದ್ರೆ ದೇಹದ ಚಟುವಟಿಕೆಗಳು ನಡೆಯಲು ಅವಶ್ಯವಾಗಿರುವಂತಹ ವಸ್ತುಗಳನ್ನ ಸರಬರಾಜು ಮಾಡ್ತಾವೆ. ಯಾವ್ರಿ, ಗ್ರಂಥಿಗಳು. ಉದಾಹರಣೆ ಯಾವಪ್ಪ ಅಂತಂದ್ರೆ ಹಾರ್ಮೋನ್ಗಳಾಗಿರ್ಬೋದು,
ಅಥವಾ ಎಂಜೈಮ್. ನೋಡ್ರಿ, ಹಾರ್ಮೋನ್ ಅಂತಂದ್ರೆ ಏನ್ರಿ, ರಸದೂತ ಅಂತ ಕರೀತಾರೆ ಕನ್ನಡದಾಗ. ಎಂಜೈಮ್ ಅಂತಂದ್ರೆ ಕಿಣ್ವ ಅಥವಾ ಬೆವರು ಅಥವಾ ಜೊಲ್ಲು, ಇವುಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ತಾವ. ಯಾವ್ರಿ? ಗ್ರಂಥಿ. ಗ್ರಂಥಿ ಅಂತಂದ್ರೆ ಇಂಗ್ಲಿಷ್ನಾಗ ಏನಂತಾರು ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ಅಂದ್ರೆ ಏನ್ರಿ? ಜೀವಕೋಶಗಳ ಸಮೂಹ. ಈ ಜೀವಕೋಶಗಳ ಸಮೂಹ ಏನ್ ರಿಲೀಸ್ ಮಾಡ್ತಾವಪ್ಪ ಅಂದ್ರ ಹಾರ್ಮೋನ್ ರಿಲೀಸ್ ಮಾಡ್ತಾವು, ಎಂಜೈಮ್ ರಿಲೀಸ್ ಮಾಡ್ತಾವು, ಬೆವರು ಜೊಲ್ಲು ಎಲ್ಲ ರಿಲೀಸ್ ಮಾಡ್ತಾವು. ಇವ್ನ ಎದಕ್ಕೆ ರಿಲೀಸ್ ಮಾಡ್ತಾವಪ್ಪ ಅಂದ್ರೆ ದೇಹದ ಬೆಳವಣಿಗೆಗೆ ಅನುಕೂಲವಾಗಲ್ಲ ಅಂತೇಳಿ ರಿಲೀಸ್ ಮಾಡ್ತಾವ. ಆಮೇಲೆ ಈ ಗ್ರಂಥಿ ಒಳಗೆ ಏನಪ್ಪಾ ಅಂತಂದ್ರೆ 2 ಟೈಪ್ ಇರ್ತಾವ್ರಿ. 2 ಟೈಪ್ ಅದಾವ. ಯಾವ್ಯಾವಪ್ಪ ಅಂತಂದ್ರ ಎಂಡೋಕ್ರೈನ್. ಎಂಡೋಕ್ರೈನ್ ಕನ್ನಡದಾಗ ಏನಂತಾರಪ್ಪ ಅಂತಂದ್ರ ಅಂತಸ್ರಾವ. ಬೇರೆ ಒಂದು ಪೇಸ್ ಅಂತೇಳಿ ನೋಡ್ರಿ. ಗ್ರಂಥಿ, ಗ್ರಂಥಿಗಳಲ್ಲಿ ಎಷ್ಟು ವಿಧ ರೀ? 2 ವಿಧ. ಒಂದನೇದು ಯಾವ್ದಪ್ಪ ಅಂತಂದ್ರ ಅಂತಸ್ರಾವ ಗ್ರಂಥಿ, ಎರಡನೇದೇನಪ್ಪ ಅಂದ್ರ ಬಹಿಸ್ರಾವ ಗ್ರಂಥಿ. ಇಂಗ್ಲಿಷ್ನಾಗ ಎಂಡೋಕ್ರೈನ್. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಾರ. ಆಮೇಲೆ ಬಹಿರ್ಸ್ರಾವ ಅಂತಂದ್ರ ಎಕ್ಸೋಕ್ರೈನ್. ಲಾಸ್ಟ್ ಕ್ಲಾಸ್ ನಾವು ಡೀಟೇಲ್ ಆಗಿ ಇದು ಮಾಡೀನಿ, ಎಕ್ಸ್ಪ್ಲೇನ್ ಮಾಡೀನಿ. ಎಂಡೋಕ್ರೈನ್ ಅಂದ್ರೆ ಏನಪ್ಪಾ ಅಂತಂದ್ರ ಇವುಗಳಿಗೆ ಯಾವುದೇ ರೀತಿಯಾದಂತಹ ನಾಳ ಇರುವುದಿಲ್ಲ. ಇವುಗಳಿಗೆ ನಾಳ ಇರುವುದಿಲ್ಲ. ನಾಳ ಅಂತಂದ್ರೆ ಏನ್ರಿ? ಡಕ್ಟ್. ಡಕ್ಟ್ ಇರುವುದಿಲ್ಲ ಅಂದ್ರ ಇವು ಏನಾದ್ರೂ ರಿಲೀಸ್ ಮಾಡಿದ್ವಿ ಅಂತ ಹೇಳ್ತಿಕೋರಿ, ಇವು ಈ ನಾಳಗಳ ಮೂಲಕ ಹೋಗಂಗಿಲ್ಲ, ಅಂದ್ರೆ ಪೈಪ್ಗಳ ಮೂಲಕ ಹೋಗಂಗಿಲ್ಲ. ಯಾವ್ರಿ? ಎಂಡೋಕ್ರೈನ್. ಅದ ಈ ಎಕ್ಸೋಕ್ರೈನ್ ಏನಪ್ಪಾ ಅಂತಂದ್ರ ನಾಳಗಳು ಇರುತ್ತವೆ ಅಥವಾ ಡಕ್ಟ್ಗಳು, ಅಂದ್ರೆ ಪೈಪ್ಲೈನ್ ಇರ್ತತ್ರಿ ಅದಕ್ಕೆ. ಅಂದ್ರೆ ಇದು ಈ ಗ್ರಂಥಿಗಳು ಏನೇ ರಿಲೀಸ್ ಮಾಡಿದ್ವಿ ಅಂತ ಹೇಳ್ತಿಕೋರಿ, ಪೈಪಿನ ಮೂಲಕ ಹೋಗ್ತಾವ್ರಿ. ಇವೇನ್ ಮಾಡ್ತಾವು? ಪೈಪಿನ ಮೂಲಕ ಹೋಗ್ತಾವು. ಇವೇನ್ ಮಾಡ್ತಾವಪ್ಪ ಅಂದ್ರೆ ಪೈಪಿನ ಮೂಲಕ ಹೋಗಂಗಿಲ್ಲ, ಯಾಕಂದ್ರೆ ಪೈಪ್ ಇರಂಗಿಲ್ಲ. ಮತ್ತೆ ಇವು ಪೈಪ್ ಇಲ್ಲ ಅಂತಂದ್ರೆ ಮತ್ತೆ ಇವ್ನ ಹೆಂಗ್ ಕಳ್ಸತ್ರಿ? ದೇಹದ ಇತರ ಜೀವಕೋಶಗಳಿಗೆ ಹೆಂಗ್ ಕಳ್ಸತ್ತಪ್ಪ ಅಂತಂದ್ರ ರಕ್ತದಲ್ಲಿ ಸೇರ್ಪಡೆಯಾಗಿ, ರಕ್ತದ ಮೂಲಕ. ಇವು ನಾರ್ಮಲ್ ಏನಾಕವ್ರಿ? ಪೈಪಿನ ಮೂಲಕ ಹೋಗ್ತಾವ. ಈಗ ಉದಾಹರಣೆ ನೋಡ್ರಿ, ಯಾವುದೋ ಒಂದು ಬೆಳವಣಿಗೆಗೆ ಹಾರ್ಮೋನ್ ಐತೆ ಅಂತ ಹೇಳ್ತಿಕೋರಿ. ಬೆಳವಣಿಗೆ ಹಾರ್ಮೋನ್ ಐತಿ, ಅದು ಎಂಡೋಕ್ರೈನ್ ಆಗಿರ್ಲಿ ಎಕ್ಸೋಕ್ರೈನ್ ಆಗಿರ್ಲಿ, ಮುಂದೆ ಹೇಳ್ತೀನಿ. ಅದೇನ್ ಮಾಡ್ತದಪ್ಪ ಅಂತಂದ್ರೆ ಇದು ಅಕಸ್ಮಾತ್ ಎಂಡೋಕ್ರೈನ್ ಆಗಿತ್ತಪ್ಪ ಅಂತಂದ್ರ ರಕ್ತದ ಮೂಲಕ ಏನ್ ಮಾಡ್ಬಿಡತ್ರಿ? ದೇಹದ ಇತರ ಭಾಗಗಳಿಗೆ ಕಳಿಸ್ಬಿಡತ್ತೆ. ಆದ್ರೆ ಇದು ಎಕ್ಸೋಕ್ರೈನ್ ಏನ್ ಮಾಡ್ತತಿ? ಒಂದು ಪೈಪಿನ ಮೂಲಕನೇ ಕಳ್ಸತ್ರಿ. ಅದು ಪೈಪಿನ ಮೂಲಕನೇ ಕಳಿಸ್ತತಿ. ಆಮೇಲೆ ಈ ಎಕ್ಸೋಕ್ರೈನ್ ಗ್ಲ್ಯಾಂಡಿಗೆ ಉದಾಹರಣೆ ಯಾವ ಬರ್ತಾವಪ್ಪ ಅಂತಂದ್ರ ಇದು ಸಾರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಏನ್ ರಿಲೀಸ್ ಮಾಡ್ತದಪ್ಪ ಅಂದ್ರ ಹಾರ್ಮೋನ್ ಅಷ್ಟೇ. ಹಾರ್ಮೋನ್ ಅಂತಂದ್ರೆ ಏನ್ರಿ? ರಸದೂತ. ಇವುಗಳನ್ನ ಅಷ್ಟೇ ರಿಲೀಸ್ ಮಾಡ್ತತಿ. ಎಂಡೋಕ್ರೈನ್ ಗ್ಲ್ಯಾಂಡ್ ಅನ್ನೋದು ಏನ್ ರಿಲೀಸ್ ಮಾಡ್ತತಿ? ಹಾರ್ಮೋನ್ಗಳನ್ನ ಅಷ್ಟೇ ರಿಲೀಸ್ ಮಾಡ್ತತಿ. ಅದೇ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಏನ್ ಮಾಡ್ತದಪ್ಪ ಅಂತಂದ್ರ ಎಂಜೈಮ್ ಅನ್ನ, ಜೊಲ್ಲು, ಆಮೇಲೆ ಬೆವರು, ಈ ಮೂರನ್ನು ರಿಲೀಸ್ ಮಾಡ್ತತಿ. ಇದು ಹಾರ್ಮೋನ್ಗಳನ್ನ ಅಷ್ಟೇ ರಿಲೀಸ್ ಮಾಡ್ತತಿ. ಇದೇನ್ ಮಾಡ್ತತಿ? ಎಂಜೈಮ್, ಜೊಲ್ಲು, ಬೆವರುಗಳನ್ನ ರಿಲೀಸ್ ಮಾಡ್ತತಿ. ಇವು ಉದಾಹರಣೆ ಯಾವ ಬರ್ತಾವಪ್ಪ ಅಂತಂತಂದ್ರ ಪಿಟ್ಯೂಟರಿ, ಆಮೇಲೆ ಥೈರಾಯ್ಡ್, ಆಮೇಲೆ ಯಾವ ಬರ್ತೈತ್ರಿ? ಅಡ್ರಿನಾಲಿನ್, ಆಮೇಲೆ ಹೈಪೋಥಾಲಮಸ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಎಂಡೋಕ್ರೈನ್. ಇವು ಎಕ್ಸೋಕ್ರೈನ್ ಯಾವಪ್ಪ ಅಂತಂದ್ರ ಬೆವರು ಗ್ರಂಥಿ, ಆಮೇಲೆ ಜೊಲ್ಲು ಗ್ರಂಥಿ ಅಥವಾ ಸಲೈವರಿ ಗ್ಲ್ಯಾಂಡ್. ಇವೆಲ್ಲ ಏನ್ ಬರ್ತಾವಪ್ಪ ಅಂತಂದ್ರ ಎಕ್ಸೋಕ್ರೈನ್ ಗ್ಲ್ಯಾಂಡಿಗೆ ಬರ್ತಾವ. ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಗೊತ್ತಾತು, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಗೊತ್ತಾತು. ಇವುಗಳಲ್ಲಿ ಇಂಪಾರ್ಟೆಂಟ್ ಯಾವಪ್ಪ ಅಂತಂತಂದ್ರ ಇವು ಪಿಟ್ಯೂಟರಿ ಎಲ್ಲಿರ್ತಾವಪ್ಪ ಅಂತಂದ್ರ ಮೆದುಳಿನ ಭಾಗದಲ್ಲಿ ಇರ್ತಾವ. ಈ ಪಿಟ್ಯೂಟರಿ ಗ್ರಂಥಿಗೆ ಏನಂತ ಕರೀತಾರಪ್ಪ ಅಂತಂದ್ರ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರ. ಎದಕ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರಪ್ಪ ಅಂತಂದ್ರೆ ಇತರ ಗ್ರಂಥಿಗಳನ್ನ ನಿಯಂತ್ರಿಸುತ್ತದೆ. ಅದಕ್ಕೇನಂತಾರಪ್ಪ ಅಂತಂದ್ರೆ ಇತರ ಎಂಡೋಕ್ರೈನ್ ಗ್ಲ್ಯಾಂಡ್ ಗಳನ್ನ ನಿಯಂತ್ರಿಸುತ್ತದೆ. ಅದಕ್ಕೇನಂತಾರ? ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರೀತಾರ. ಆದ್ರ ಥೈರಾಯ್ಡ್ ಅನ್ನೋದು ಗಂಟಲಿನಾಗಿರತ್ರಿ. ಅದು ಗಂಟಲಿನಲ್ಲಿ ಏನಾಕತ್ತಪ್ಪ ಅಂತಂದ್ರೆ ಇದು ಗಂಟಲಿನ ಭಾಗದಲ್ಲಿ ಇರುತ್ತದೆ. ಇದಕ್ಕ ಈ ಗ್ರಂಥಿಗಳು ಆಕ್ಟಿವೇಟ್ ಆಗಬೇಕಪ್ಪ ಅಂತಂದ್ರ ಅಯೋಡಿನ್ ಬೇಕು. ಈ ಅಯೋಡಿನ್ ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂತಂದ್ರೆ ಏನಾಕತ್ರಿ? ಇದು ಆಕ್ಟಿವೇಟ್ ಆಗಲ್ಲ ಥೈರಾಯ್ಡ್ ಗ್ರಂಥಿ. ಅವಾಗ ಏನಾಕತ್ತಪ್ಪ ಅಂತಂದ್ರ ಉಬ್ಬಿದಂಗ ಅನ್ಸತ್ರಿ ಇಲ್ಲಿ ಗಂಟಿನೊಳಗೆ.
ಕಂಟೈನರ್ ಏನಾಕತಿ ಉಬ್ಬಿದಂಗೆ ಅನ್ಸತ್ತೆ. ಆಮೇಲೆ ಅಡ್ರಿನಲಿನ್ ಅಂತಂದ್ರೆ ಇವು ಏನಂತಪ್ಪ ಅಂದ್ರೆ ಕಿಡ್ನಿ ಮೇಲೆ ಒಂದು ಸ್ವಲ್ಪ ಕ್ಯಾಪ್ ಟೈಪ್ ಇರ್ತಾವೆ, ಅದಕ್ಕೆ ಅಂತಾರ ಅಡ್ರಿನಲಿನ್ ಅಂತ ಕರೀತಾರೆ. ಈ ಹೈಪೋಥಲಾಮಸ್ ಅಂದ್ರೆ ಇದಕ್ಕೇನಂತಾರಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಯಾಕಪ್ಪ ಅಂತಂದ್ರೆ ಈ ಹೈಪೋಥಲಾಮಸ್ ಈ ಪಿಟ್ಯೂಟರಿ ಗ್ರಂಥಿಯನ್ನು ನಿಯಂತ್ರಿಸುತ್ತದೆ. ಈ ಪಿಟ್ಯೂಟರಿ ಗ್ರಂಥಿ ಮಾಸ್ಟರ್ ಗ್ಲ್ಯಾಂಡ್ ಅದನ್ನ ಇದು ನಿಯಂತ್ರಿಸುತ್ತಪ್ಪ ಅಂತಂದ್ರೆ ಇದಕ್ಕೇನಂತಾರ್ರಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿ ಎರಡು ಗ್ಲ್ಯಾಂಡ್ ಆಗಿ ಒಂದು ಗ್ಲ್ಯಾಂಡ್ ವರ್ತಿಸ್ತತಿ. ಯಾವ್ದಪ್ಪ ಅಂತಂದ್ರ ಪ್ಯಾಂಕ್ರಿಯಾಸ್, ಕನ್ನಡ ಏನಂತಾರಪ್ಪ ಅಂತಂದ್ರ ಮೆದೋಜೀರಕ ಗ್ರಂಥಿ. ಇದಕ್ಕೆ ಏನಂತಾರಪ್ಪ ಅಂದ್ರ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಏನಂತಾರ್ರಿ? ಮಿಕ್ಸ್ಡ್ ಗ್ಲ್ಯಾಂಡ್ ಅಂದ್ರೆ ಏನ್ರಿ? ಇದಕ್ಕ ಒಂದಷ್ಟು ರಸದೂತಗಳನ್ನ ಏನ್ ಮಾಡ್ತದ, ರಕ್ತದ ಮೂಲಕ ಸಪ್ಲೈ ಮಾಡತ್ತೆ, ಒಂದಷ್ಟು ಕೆಮಿಕಲ್ಗಳನ್ನ ಏನ್ ಮಾಡ್ತತಿ ನಾಳಗಳ ಮೂಲಕ ಸಪ್ಲೈ ಮಾಡತ್ತೆ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಇದಕ್ಕ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರು. ನೆನಪಿಟ್ಕೋರಿ, ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರು. ಆಮೇಲೆ ಈ ಅತಿ ದೊಡ್ಡ ಗ್ರಂಥಿ ಯಾವ್ದಂತ ಕೇಳ್ತಾರೆ. ಅತಿ ದೊಡ್ಡ ಗ್ರಂಥಿ ಯಾವ್ದಪ್ಪ ಅಂತಂದ್ರ ಲಿವರ್. ಆದ್ರ ಅಕಸ್ಮಾತ್ ಅವ್ರ ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಅಂತ ಮೆನ್ಷನ್ ಮಾಡಿಲ್ಲ. ಟೋಟಲ್ ಎರಡೂದ್ರಾಗ ಯಾವ್ದಪ್ಪ ಅಂದ್ರೆ ಲಿವರ್. ಈ ಲಿವರ್ ಅನ್ನೋದು ಯಾವ್ದಪ್ಪ ಅಂತಂದ್ರ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇರ್ತದೆ, ಅಂದ್ರೆ ಈ ನಾಳಗಳ ಮೂಲಕನೇ ಬಿಡ್ತದ. ಇವು ಎಲ್ಲಾದ್ರಾಗೂ ಅತಿ ದೊಡ್ಡ ಗ್ರಂಥಿ ಅಂದ್ರೆ ಲಿವರ್. ಆದ್ರೆ ಅಕಸ್ಮಾತ್ ಅವ್ರು ಎಂಡೋಕ್ರೈನ್ ಅಂತ ಮೆನ್ಷನ್ ಮಾಡ್ರಿ ಅಂತ ಹೇಳ್ತಿಕೋರಿ, ಅವಾಗ ಏನಕ್ಕಪ್ಪ ಅಂದ್ರೆ ಥೈರಾಯ್ಡ್ ಗ್ರಂಥಿ ಆಗತ್ತೆ ಆನ್ಸರ್. ಅತಿ ದೊಡ್ಡ ಎಂಡೋಕ್ರೈನ್ ಅಥವಾ ಅಂತಃಸ್ರಾವ ಗ್ರಂಥಿ ಅಂದ್ರೆ ಥೈರಾಯ್ಡ್. ಅವ್ರ ಟೋಟಲ್ ಆಗಿ ಗ್ರಂಥಿ ಅಂತ ಕೇಳಿದ್ರೆ ಲಿವರ್, ಅಥವಾ ಅವ್ರ ಸ್ಪೆಸಿಫಿಕ್ ಆಗಿ ಎಕ್ಸೋಕ್ರೈನ್ ದೊಡ್ಡ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿದ್ರೆ ಲಿವರ್ ಅಂತ ಆನ್ಸರ್ ಹಾಕ್ಬೇಕು. ನೋಡ್ರಿ ಇಷ್ಟೆಲ್ಲ ಗೊತ್ತಾತ್ರಿ. ಪ್ಯಾಂಕ್ರಿಯಾಸ್ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಆಮೇಲೆ ಮಾಸ್ಟರ್ ಗ್ಲ್ಯಾಂಡ್ ಯಾವ್ದ್ರಿ? ಪಿಟ್ಯೂಟರಿ. ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಯಾವ್ದ್ರಿ? ಹೈಪೋಥಲಾಮಸ್. ಅಡ್ರಿನಲಿನ್ ನೋಡ್ರಿ, ಇದಕ್ಕೆ ಎಮರ್ಜೆನ್ಸಿ ಹಾರ್ಮೋನ್ ಗ್ರಂಥಿ ಅಂತ ಕರೀತಾರೆ. ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಗ್ರಂಥಿ ಅಂತ ಕರೀತಾರೆ. ಇದು ಏನ್ ರಿಲೀಸ್ ಮಾಡ್ತದಪ್ಪ ಅಂದ್ರೆ ಹಾರ್ಮೋನ್ ಅನ್ನ, ಅಡ್ರಿನಲಿನ ಮತ್ತು ನಾರ್ ಅಡ್ರಿನಲಿನ್ ಅನ್ನುವಂತ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತತಿ. ಯಾವಾಗ ರಿಲೀಸ್ ಮಾಡ್ತದಪ್ಪ ಅಂದ್ರೆ ನಿಮ್ ಭಯ ಅದು ಉತ್ಪತ್ತಿ ಆವಾಗ ಏನಾಕತಿ, ಒಮ್ಮೆಲೆ ಆಂಗ್ಸೈಟಿ ಹಾಕಿರೋದಲ್ಲ ಅವಾಗ ಏನಾಕತ್ತಪ್ಪ ಅಂತಂದ್ರ ಈ ಗ್ರಂಥಿನ ಏನಾಕತಿ ರಿಲೀಸ್ ಮಾಡ್ತತಿ. ಇನ್ನೊಂದು ಗ್ರಂಥಿ ಐತ್ರಿ ಪೀನಿಯಲ್ ಗ್ರಂಥಿ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಬಯೋಲಾಜಿಕಲ್ ಕ್ಲಾಕ್ ಅಂತ ಕರೀತಾರೆ. ಬಯೋಲಾಜಿಕಲ್ ಕ್ಲಾಕ್ ಅಂದ್ರೆ ಜೈವಿಕ ಗಡಿಯಾರ. ಯಾಕಪ್ಪ ಅಂತಂದ್ರೆ ಇದು ನೀವು ಯಾವಾಗ ಮಕ್ಕೋಬೇಕು ಯಾವಾಗ ಹೇಳಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡುವಂತ ಗ್ರಂಥಿ ಇದು ಪೀನಿಯಲ್ ಗ್ಲ್ಯಾಂಡ್. ಅರ್ಥದ್ರಿ? ಪೀನಿಯಲ್ ಗ್ಲ್ಯಾಂಡ್. ಈಗ ಅವ್ರ ಇಷ್ಟೆಲ್ಲ ಗ್ಲ್ಯಾಂಡ್ ಬಗ್ಗೆ ಗೊತ್ತಾದಪ್ಪ ಅಂದ್ರೆ ಅವ್ರ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ. ತುರ್ತು ಸನ್ನಿವೇಶ ಅಂತ ಕೊಟ್ಟಾರ. ಸೊ ತುರ್ತು ಪರಿಸ್ಥಿತಿ ಅಂತ ಕೊಟ್ಟದ್ರೆ ಮುಗಿತ್, ನೀವು ಅಡ್ರಿನಲಿನ ಮತ್ತು ನಾರ್ ಅಡ್ರಿನಲಿನ್ ಹಾಕ್ಬೇಕು. ಆದ್ರೆ ನಾವು ಏನ್ ಮಾಡೋದಪ್ಪ ಅಂದ್ರೆ ಇಷ್ಟು ಗ್ಲ್ಯಾಂಡ್ ಬಗ್ಗೆ ನೀವು ಕೇಳೋಣ, ಯಾಕಂದ್ರೆ ಓದೋಣ. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ದಾಗೂ ನಿಮ್ಮ ಕ್ವಶನ್ ಇದನ್ನ ಕೇಳ್ತಾರಂತೆ ಕನ್ಫರ್ಮ್ ಇರಂಗಿಲ್ಲ, ಇದ್ರ ಮೇಲೆ ನೀವು ಕೇಳಬಹುದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಅಂತ ಕೊಟ್ಟಾರ. ಏನೈತ್ರಿ? ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಅಂತ ಕೊಟ್ಟಾರ. ಅದ್ರ ಬಗ್ಗೆ ಏನಪ್ಪಾ ಅಂತಂದ್ರ ಒಂದೇದು ಕೊಟ್ಟಾರೆ ಆಪ್ಷನ್ ಒಳಗ ಆಕ್ಸಿಟೋಸಿನ್. ಇದು ಯಾವ ಗ್ರಂಥಿಯಿಂದ ರಿಲೀಸ್ ಆಗತ್ತಪ್ಪ ಅಂತಂದ್ರ ಹೈಪೋಥಲಾಮಸ್ ಮೂಲಕ ರಿಲೀಸ್ ಆಗಿ ಪಿಟ್ಯೂಟರಿ ಗ್ರಂಥಿಯ ಮೂಲಕ ರಕ್ತದಲ್ಲಿ ಸೇರ್ಪಡೆಯಾಗುತ್ತದೆ. ಇದ್ರದ್ದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದಕ್ಕೇನಂತಾರಪ್ಪ ಅಂತಂದ್ರ ಲವ್ ಹಾರ್ಮೋನ್ ಅಂತ ಕರೀತಾರು. ಇದಕ್ಕೇನಂತಾರೆ? ಇದನ್ನ ಎಕ್ಸಾಮ್ದಾಗ ಕೇಳಿದಾರು. ಲವ್ ಹಾರ್ಮೋನ್ ಅಂತ ಕರೀತಾರು. ಯಾಕಪ್ಪ ಇದಕ್ಕೆ ಲವ್ ಹಾರ್ಮೋನ್ ಅಂದ್ರ ಬಾಂಧವ್ಯದ ಹಾರ್ಮೋನ್. ಎದಕ್ ಕರೀತಾರಪ್ಪ ಅಂತಂದ್ರ ಇದೇನ್ ಮಾಡ್ತದಪ್ಪ ಅಂತಂದ್ರ ತಾಯಿ ಮತ್ತು ಮಗುವಿನ ಬಾಂಧವ್ಯವನ್ನು ಏರ್ಪಡಿಸುತ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರ ಕಪಲ್ಸ್ಗಳು ಇರ್ತಾರಲ್ರಿ, ಅವರ ನಡುವಿನ ಏನಾಕತ್ತಪ್ಪ ಅಂತಂದ್ರ ಬಾಂಧವ್ಯವನ್ನ ಏರ್ಪಡಿಸುತ್ತದೆ. ಈ ಹಾರ್ಮೋನ್ ರಿಲೀಸ್ ಆಗೋದ್ರ ಮೂಲಕ ಅವ್ರ ನಡುವೆ ಏನಾಕತ್ತಪ್ಪ ಅಂದ್ರೆ ಬಾಂಧವ್ಯ ಏರ್ಪಡುತ್ತದೆ. ಇದಕ್ಕೆ ಏನಂತ ಕರೀತಾರೆ? ಆಕ್ಸಿಟೋಸಿನ್ಕ ಲವ್ ಹಾರ್ಮೋನ್ ಅಂತ ಹೇಳಿ ಕರೀತಾರು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ ಈ ತಾಯಿ ಮಗುವಿಗೆ ಹಾಲು ಉಣಿಸುವಾಗ
ಹಾಲುಣಿಸುವಾಗ ಸ್ತನಗ್ರಂಥಿಗಳಿಂದ ಹಾಲು ಹೊರಬರುವಂತೆ ಪ್ರಚೋದಿಸುತ್ತದೆ. ಅಂದ್ರೆ ಇದು ಹೇಳ್ತತ್ರಿ, ಯಾರಿಗೆ ಹೇಳ್ತಪ್ಪ ಅಂತಂದ್ರೆ ಈ ಸ್ತನಗ್ರಂಥಿಗಳಿಗೆ, ತಾಯಿಯಲ್ಲಿರುವಂತಹ ಸ್ತನಗ್ರಂಥಿಗಳಿಗೆ ಹೇಳ್ತತಿ. ಯಾವಾಗ ಮಗುವಿಗೆ ಹಾಲು ಉಣಿಸುವಂತ ಸಂದರ್ಭದಲ್ಲಿ ಹಾಲನ್ನ ಪ್ರೊಡ್ಯೂಸ್ ಮಾಡಂತೇಳಿ ಹೇಳುವಂಥದ್ದು ಯಾವಪ್ಪ ಅಂತಂದ್ರೆ ಈ ಆಕ್ಸಿಟೋಸಿನ್ ಹಾರ್ಮೋನ್. ಯಾವ್ಯಾವ್ದು ಬರತ್ರಿ ಇಲ್ಲವು ಹಾರ್ಮೋನ್ ಅಂತಂದ. ಇನ್ನೊಂದೇನಪ್ಪ ಅಂದ್ರೆ ತಾಯಿ ಮಗುವಿಗೆ ಹಾಲು ಉಣಿಸುವಂತ ಸಂದರ್ಭದಲ್ಲಿ. ಆಮೇಲೆ ಇದಕ್ಕೆ ಏನ್ ಕರೀತಾರಪ್ಪ ಅಂತಂದ್ರೆ ಬಾಂಧವ್ಯದ ಹಾರ್ಮೋನ್ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವ್ಯಾಸೋಪ್ರೆಸಿನ್. ಇದನ್ನು ಕೊಟ್ಟಾರ ಆಪ್ಷನ್ದಾಗ. ಇದ್ರ ಬಗ್ಗೆ ನೋಡೋಣ. ಇದು ಏನಪ್ಪಾ ಅಂತಂದ್ರೆ ಹೈಪೋಥಲಾಮಸ್ ಇಂದನ ರಿಲೀಸ್ ಆಗತ್ತೆ. ಹೈಪೋಥಲಾಮಸ್ ಗ್ರಂಥಿಯಿಂದನ ರಿಲೀಸ್ ಆಗತ್ತೆ. ಇದೇನಪ್ಪಾ ಅಂತಂದ್ರೆ ದೇಹದ ನೀರಿನ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಏನಪ್ಪಾ ಹಿಂಗಂತಂದ್ರ ನೀರಿನ ಸಮತೋಲನ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ನಾರ್ಮಲ್ ಆಗಿ ನಮ್ಮ ದೇಹದೊಳಗ ನೀರ್ ಏನಾಗತ್ತಪ್ಪ ಅಂತಂದ್ರ ಕಿಡ್ನಿ ಒಳಗದು ಹೋಗಿ ಏನಾಗತ್ರಿ ಯೂರಿಯಾ ಮೂಲಕ ಹೊರಗೆ ಬರ್ತಿರ್ತದೆ. ಈ ಹಾರ್ಮೋನ್ ಏನ್ ಮಾಡ್ತದಪ್ಪ ಅಂತಂದ್ರೆ, ಉದಾಹರಣೆ ಈಗ ಬೇಸಿಗೆ ಕಾಲ ಐತೆ ಅಂತ ಹೇಳಿ ತಿಳ್ಕೊರಿ. ಬೇಸಿಗೆ ಕಾಲ ಐತಪ್ಪ ಅಂತಂದ್ರೆ ನಿಮ್ಮ ದೇಹದೊಳಗ ಡಿಹೈಡ್ರೇಷನ್ ಆಕತಿ. ಡಿಹೈಡ್ರೇಷನ್ ಅಂತಂದ್ರೆ ಏನಾಗತ್ರಿ, ನೀರ ದೇಹದ ಬೆವರಿನ ಮೂಲಕ ಏನಾಕತ್ತಪ್ಪ ಅಂತಂದ್ರೆ ಹೊರ ಹೊಂಟಿರ್ತದೆ ನೀರು. ಅವಾಗ ನಿಮ್ಮ ದೇಹಕ್ಕೆ ಏನಾಕಿರತ್ತಪ್ಪ ಅಂತಂದ್ರೆ ನೀರಿನ ಕೊರತೆ ಕಡಿಮೆ ಆಕಿರತ್ತೆ. ಅವಾಗ ಈ ಹಾರ್ಮೋನ್ ರಿಲೀಸ್ ಆಗಿ ಏನ್ ಹೇಳ್ತಪ್ಪ ಅಂದ್ರೆ ಕಿಡ್ನಿಗೆ ಏನ್ ಹೇಳ್ತಪ್ಪ ಅಂತಂದ್ರೆ ಯೂರಿಯಾ ಮೂಲಕ ಅಂದ್ರ ವಾಶ್ರೂಮ್ ಮೂಲಕ ಏನಂತಾರ ನೀರನ್ನ ಹೋಗೋಂಗ್ ಮಾಡಬೇಡ ಅಂತ ಹೇಳ್ತತ್ರಿ. ಕಿಡ್ನಿಗೆ ಏನ್ ಹೇಳ್ತಪ್ಪ ಅಂತಂದ್ರೆ ಯೂರಿಯಾ ಮೂಲಕ ನೀರನ್ನ ಹೊರವನ್ನ ಹಾಕ್ಬೇಡ ಅಂತ ಹೇಳ್ತತೆ. ಅದಕ್ಕೆ ನೀವು ಬೇಸಿಗೆ ಕಾಲೊಳಗೆ ಹೆಚ್ಚು ವಾಶ್ರೂಮ್ ಹೋಗಲ್ಲ. ಯಾಕಪ್ಪ ಅಂತಂದ್ರೆ ಅದು ಬೆವರಿನ ಮೂಲಕ ಆಲ್ರೆಡಿ ದೇಹದಿಂದ ಹೊರಗೆ ಹೊಂಟಿರ್ತತಿ. ನಿಮ್ಮ ದೇಹಕ್ಕೆ ನೀರ ಹೆಚ್ಚಿಗೆ ಅವಾಗ ಏನಾಗತ್ತೆ, ನಿಮ್ಮ ದೇಹದೊಳಗ ನೀರ ಕಡಿಮೆ ಆಗತ್ತೆ. ಅವಾಗ ಇದೇನ್ ಮಾಡ್ತಪ್ಪ ಅಂದ್ರೆ ಈ ಹಾರ್ಮೋನ್ ರಿಲೀಸ್ ಮಾಡಿ ಈ ಕಿಡ್ನಿ ಒಳಗೆ ಹೇಳ್ತತಿ ಯೂರಿಯಾ ಮೂಲಕ ಹೊರಗೆ ಬಿಡಬೇಡ ಅಂತ ಹೇಳಿ. ಆ ನೀರಿನ ಮಳೆ ಏನ್ ಮಾಡ್ತಪ್ಪ ಅಂದ್ರೆ ಇದು ರೀಅಬ್ಸರ್ವ್ ಮಾಡ್ತತಿ. ಇದು ರೀಅಬ್ಸರ್ವ್ ಮಾಡಿ ಏನ್ ಮಾಡ್ತಂದ್ರೆ ದೇಹಕ್ಕೆ ಸಪ್ಲೈ ಮಾಡ್ತತಿ. ಇದು ಅರ್ಥ ಆತ್ರಿ? ವ್ಯಾಸೋಪ್ರೆಸಿನ್. ಅದನ್ನ ನಿಮಗೆ ಏನ್ ಮಾಡ್ತಪ್ಪ ಅಂತಂದ್ರೆ ಈ ಚಳಿಗಾಲ ಆಗಿತ್ತು ಅಂತ ಹೇಳ್ತೀವಿ, ನೀವು ಜಾಸ್ತಿ ವಾಶ್ರೂಮ್ ಹೋಗ್ತಿರ್ತದೆ. ಯಾಕಪ್ಪ ಅಂತಂದ್ರೆ ಅವಾಗ ಡಿಹೈಡ್ರೇಷನ್ ಆಗಲ್ಲ. ಚಳಿಗಾಲದಾಗ ಏನಾಗಲ್ರಿ, ಡಿಹೈಡ್ರೇಷನ್ ಆಗಲ್ಲ. ನಿಮ್ಮ ದೇಹದ ಮೂಲಕ ಏನಾಗಲ್ರಿ ನೀರು ಹೊರ ಹೊಂಟಿರಂಗಿಲ್ಲ. ಅವಾಗ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ವ್ಯಾಸೋಪ್ರೆಸಿನ್ ಕಿಡ್ನಿ ಹೇಳ್ತತಿ. ನಿಮ್ಗೆ ದೇಹದೊಳಗೆ ಏನಿರುತ್ತೆ ಅಂದ್ರೆ ನಿಮ್ಗೆ ದೇಹಕ್ಕೆ ಬೇಕಾದ ಇರೋಕ್ಕಿಂತನೂ ಹೆಚ್ಚಿಗೆ ನೀರು ಇರ್ತತಿ. ಯಾಕಂದ್ರೆ ಅದು ಬೆವರಿನ ಮೂಲಕ ಹೊರ ಹೊಂಟಿರಂಗಿಲ್ಲ. ಅವಾಗ ಕಿಡ್ನಿ ಹೇಳ್ತತಿ ನಮ್ಮ ದೇಹದೊಳಗೆ ನೀರು ಜಾಸ್ತಿ ಐತಿ, ಅದಕ್ಕೆ ಏನ್ ಮಾಡಪ್ಪ ಯೂರಿಯಾ ಮೂಲಕ ಹೊರ ಹಾಕಂತೇಳಿ. ಅದಕ್ಕೆ ಏನಪ್ಪಾ ಅಂದ್ರೆ ಚಳಿಗಾಲದಾಗ ಜಾಸ್ತಿ ಏನಾಕಿರಿ ಹೊರಗೆ ಇದಕ್ಕೆ ವಾಶ್ರೂಮ್ ಹೋಗಿರ್ತೀರಿ. ಅರ್ಥ ಆತ್ರಿ? ಆಮೇಲೆ ಏನಪ್ಪಾ ಅಂತಂದ್ರೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಅಂದ್ರೆ BP ಬ್ಲಡ್ ಪ್ರೆಷರ್ ಅನ್ನ ನಿಯಂತ್ರಿಸುತ್ತದೆ. ಹೆಂಗಪ್ಪ ಅಂತಂದ್ರೆ ಈ ರಕ್ತನಾಳಗಳನ್ನ ಸಂಕುಚನೆ ಮತ್ತು ವಿಕಸನೆ ಮಾಡುವುದರಿಂದ ಏನ್ ಮಾಡ್ತತಿ, BP ಅನ್ನ ನಿಯಂತ್ರಿಸುತ್ತದೆ, ರಕ್ತದೊತ್ತಡವನ್ನ ನಿಯಂತ್ರಿಸುತ್ತದೆ. ಇದರ ಕೊರತೆಯಿಂದ ಏನಾಗತ್ತಪ್ಪ ಅಂತಂದ್ರ ನೆನಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಡಯಾಬಿಟಿಸ್ ಇನ್ಸಿಪಿಡಸ್ ಎನ್ನುವಂತಹ ಕಾಯಿಲೆ ಬರುತ್ತದೆ. ನಿಮಗೆ ಡಯಾಬಿಟಿಸ್ ಅಂತ ಡೈರೆಕ್ಟ್ ಸಕ್ಕರೆ ಕಾಯಿಲೆ ನೆನಪಾಗುತ್ತೆ, ತಪ್ಪು. ಡಯಾಬಿಟಿಸ್ ಇನ್ಸಿಪಿಡಸ್. ಈ ರೋಗದ ಲಕ್ಷಣ ಏನಪ್ಪಾ ಅಂತಂದ್ರ ಬಾಯಾರಿಕೆ, ಅತಿಯಾದ ಬಾಯಾರಿಕೆ ಮತ್ತು ಏನಪ್ಪಾ ಅಂದ್ರ ಪದೇ ಪದೇ ಮೂತ್ರ ವಿಸರ್ಜನೆ ಅಂದ್ರ ಒಳ್ಳೊಳ್ಳೆ ನೋಡ್ಕೊಳ್ತಾರೆ, ವಾಶ್ರೂಮ್ ಹೊಂಟಿರ್ತಾರ, ಆಮೇಲೆ ಜಲ್ದಿ ಬಾಯಾರಿಕೆ ಹಾಕಿರತ್ತೆ. ಯಾವಾಗ ಇದು ವ್ಯಾಸೋಪ್ರೆಸಿನ್ ಕೊರತೆಯಿಂದ ಯಾವ ರೋಗ ಬರ್ತತ್ರಿ? ಡಯಾಬಿಟಿಸ್ ಇನ್ಸಿಪಿಡಸ್ ಅನ್ನುವಂತ ರೋಗ ಬರ್ತತಿ. ಅರ್ಥ ಆಯ್ತು? ನೆಕ್ಸ್ಟ್ ಆಪ್ಷನ್ದಾಗ ಏನ್ ಕೊಟ್ಟಾರಪ್ಪ ಅಂತಂದ್ರ ಅವ್ರ ನೋಡ್ರಿ, ಆಪ್ಷನ್ 2ನೇದ್ರಾಗ ಏನ್ ಕೊಟ್ಟಾರಪ್ಪ ಅಂತಂದ್ರ ನೋಡ್ರಿ, ಆಕ್ಸಿಡೋಸಿನ್ ವ್ಯಾಸೋಪ್ರೆಸಿನ್ ಬಗ್ಗೆ ನೋಡಿದ. ಇನ್ನೇ ನೋಡೋಣಪ್ಪ ಅಂತಂದ್ರೆ ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಬಗ್ಗೆ ನೋಡೋಣ.
ನೋಡ್ರಿ, ಇದು ಇನ್ಸುಲಿನ್ ಮತ್ತು ಗ್ಲೂಕಗಾನ್, ಇದು ವೆರಿ ಇಂಪಾರ್ಟೆಂಟ್. ಇವು ಎರಡು ಹಾರ್ಮೋನ್ ಎದರಿಂದ ರಿಲೀಸ್ ಆಕವಪ್ಪ ಅಂತಂದ್ರೆ ಪ್ಯಾಂಕ್ರಿಯಾಸ್ ಇಂದ. ಅಂದ್ರೆ ಯಾವ್ದ್ರಿ? ಮೆದೋಜೀರಕ ಗ್ರಂಥಿ. ನಿಮಗೆ ಮೆದೋಜೀರಕ ಗ್ರಂಥಿ ಅಂತಂದ್ರೆ ತಲೆಯಾಗ ಏನ್ ಬರ್ಬೇಕು? ಇದೊಂದು ಮಿಕ್ಸ್ಡ್ ಗ್ಲ್ಯಾಂಡ್, ಮಿಶ್ರ ಗ್ರಂಥಿ. ಅಂದ್ರ ಎಂಡೋಕ್ರೈನ್ ಎಕ್ಸೋಕ್ರೈನ್ ಎರಡು ಹೊಂದೈತಿ. ಇದೇನ್ ಮಾಡ್ತದಪ್ಪ ಅಂದ್ರೆ ಇನ್ಸುಲಿನ್ ಮತ್ತು ಗ್ಲೂಕಗಾನ್ ಎನ್ನುವಂತ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತದೆ. ಈ ಇನ್ಸುಲಿನ್ ಏನ್ ಮಾಡ್ತದಪ್ಪ ಅಂತಂದ್ರ ರಕ್ತದಲ್ಲಿ ಸಕ್ಕರೆಯನ್ನ ಕಡಿಮೆ ಮಾಡುವಂತ ಹಾರ್ಮೋನ್ ರೀ ಇದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಹೆಂಗ್ ಕಡಿಮೆ ಮಾಡ್ತದಪ್ಪ ಅಂತಂದ್ರ, ಈಗ ನೋಡ್ರಿ, ನಾವು ಆಹಾರವನ್ನ ಸೇವಿಸಿದ್ಮೇಲೆ ಈ ಆಹಾರದಲ್ಲಿ ಏನಿರ್ತದಪ್ಪ ಅಂತಂದ್ರ, ಇದು ಆಹಾರ ಏನಾಗಿ ಕನ್ವರ್ಟ್ ಆಗುತ್ತಂದ್ರೆ, ನಾವು ಏನಾಗಿ ರೊಟ್ಟಿ ತಿನ್ಬೋದು, ಚಪಾತಿ ತಿನ್ಬೋದು, ರೈಸ್ ತಿನ್ಬೋದು, ಇದು ಏನಾಗಿ ಕನ್ವರ್ಟ್ ಆಗುತ್ತಪ್ಪ ಅಂತಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗಿ ಕನ್ವರ್ಟ್ ಆಗತ್ರಿ? ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದ್ರ ಸೂತ್ರ ಏನ್ ಬರುತ್ತಪ್ಪ ಅಂದ್ರೆ C6H12O6. ಅಂದ್ರೆ ಇದೊಂದು ಸಕ್ಕರೆನ ಇದ್ದಂಗಿಲ್ಲ ಇದೆ. ಅಂದ್ರೆ ನಾವು ಏನೋ ಊಟ ಮಾಡ್ರಿ ನೀವು, ಅದೇನಾಗತ್ರಿ? ಏನಾಗಿ ಕನ್ವರ್ಟ್ ಆಗುತ್ತಾ? ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತಾ. ಈ ಗ್ಲೂಕೋಸ್ ಆಗಿ ಕನ್ವರ್ಟ್ ಆತಪ್ಪ ಅಂತಂದ್ರೆ ರಕ್ತದಲ್ಲಿ ಏನಾಗತ್ರಿ? ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗತ್ತೆ. ಅವಾಗ ಏನಾಗತ್ತಪ್ಪ ಅಂತಂದ್ರ ಇದು ಹೇಳ್ತತಿ, ಪ್ಯಾಂಕ್ರಿಯಾಸ್ ಹೇಳ್ತತಿ, ಮೆದೋಜೀರಕ ಗ್ರಂಥಿ. ಅದಕ್ಕೆ ಇನ್ಸುಲಿನ್ ಹೇಳ್ತತಿ, ಹಾರ್ಮೋನ್ ಅನ್ನ ರಿಲೀಸ್ ಮಾಡಂತ ಹೇಳಿ. ಈ ಪ್ಯಾಂಕ್ರಿಯಾಸ್ ಏನ್ ಮಾಡದಪ್ಪ ಅಂದ್ರೆ ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತತಿ. ರಿಲೀಸ್ ಮಾಡಿ ಏನ್ ಮಾಡ್ತದಪ್ಪ ಅಂತಂದ್ರ ಸಕ್ಕರೆ ಮಟ್ಟ ಜಾಸ್ತಿ ಆತಂತ ಹೇಳ್ತಿಕೋರಿ, ನಮ್ಮ ದೇಹದ ಅವಶ್ಯಕತೆಗಿಂತ ಜಾಸ್ತಿ ಆತಪ್ಪ ಅಂತಂದ್ರ ಅವಾಗ ಏನ್ ಮಾಡ್ತದಂದ್ರೆ ಈ ಗ್ಲೂಕೋಸನ್ ಅನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿಬಿಡ್ತದ್ರಿ. ಅವಾಗ ಏನಾಗತ್ರಿ? ಸಕ್ಕರೆ ಪ್ರಮಾಣ ನಮ್ಮ ದೇಹದೊಳಗೆ ನಿಯಂತ್ರಣ ಆಗುತ್ತೆ. ನೀವು ನಾರ್ಮಲ್ ಆಗಿ ಅನ್ಕೊಂಡಿರ್ಬೋದು ಸಕ್ಕರೆ ಕಾಯಿಲೆ ಬರೀ ಸಕ್ಕರೆ ತಿಂದ್ರಿಂದ ಬರ್ತದೆ ಅಂತ ಹೇಳಿ. ತಪ್ಪದ. ಸಕ್ಕರೆ ಕಾಯಿಲೆ ಯಾವಾಗ ಬರ್ತದಪ್ಪ ಅಂತಂದ್ರೆ ನಾವು ದೇಹದೊಳಗೆ ನಾವು ಏನೋ ಊಟ ಮಾಡಿದ್ವಿ ಅಂತ ಹೇಳ್ತಿಕೋರೆ, ಅದೇನಾಗಿರ್ತತಿ? ಸಕ್ಕರೆಯಾಗಿ ಕನ್ವರ್ಟ್ ಆಗಿರ್ತತಿ. ಆ ಸಕ್ಕರೆಯಾಗಿ ಕನ್ವರ್ಟ್ ಆಗಿದ್ದ ಎಲ್ಲಾ ಇಡೀ ಜೀವಕೋಶಗಳು ಯೂಸ್ ಮಾಡ್ಕೋತಾವ್ರಿ. ಗ್ಲೂಕೋಸನ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವು? ತಮ್ಮ ಕ್ರಿಯೆಗಳನ್ನ ನಡೆಸ್ತಾವು. ಅಕಸ್ಮಾತ್ ಅದು ಜಾಸ್ತಿ ರಿಲೀಸ್ ಆತಪ್ಪ ಅಂತಂದ್ರ ಅವಾಗ ಏನಾಗತ್ರಿ? ಈ ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡ್ತತಿ? ಗ್ಲೂಕೋಸನ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಅವಾಗ ನಿಮ್ಗೆ ಏನಾಗಲ್ರಿ? ಸಕ್ಕರೆ ಕಾಯಿಲೆ ಬರಂಗಿಲ್ಲ. ಈ ಅಕಸ್ಮಾತ್ ಏನಾರ ಇನ್ಸುಲಿನ್ ರಿಲೀಸ್ ಆಗ್ಲಿಕ್ಕೆ ಅಂತ ತಿಳ್ಕೊರಿ, ಇನ್ಸುಲಿನ್ ಕೊರತೆ ಉಂಟಾಕತ್ತಪ್ಪ ಅಂತಂದ್ರ ಅವಾಗ ಏನಾಗತ್ರಿ? ಈ ಗ್ಲೂಕೋಸ್ ಇದ್ದ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಲ್ಲ. ಅಂದ್ರೆ ಏನಾಗತ್ರಿ? ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗತ್ತೆ. ಅಂದ್ರ ಸಕ್ಕರೆ ಪ್ರಮಾಣ ಜಾಸ್ತಿ ಹಾಕೊಂತ ಹೋಗುತ್ತ. ಅವಾಗ ಏನಾಗತ್ತಪ್ಪ ಅಂತಂದ್ರ ಯಾವ ರೋಗ ಬರ್ತದಂತಂದ್ರ ಡಯಾಬಿಟಿಸ್ ಮೆಲಿಟಸ್. ನೋಡ್ರಿ, ಆಗಲೇ ನಾವು ವ್ಯಾಸೋಪ್ರೆಸಿನ್ ಹಾರ್ಮೋನ್, ದೇಹದ ನೀರಿನ ಏನ್ರ ಸಮತೋಲನವನ್ನು ಕಾಪಾಡುವಲ್ಲಿ ಏನಾರ ಕೊರತೆ ಆತಪ್ಪ ಅಂತಂದ್ರೆ ವ್ಯಾಸೋಪ್ರೆಸಿನ್ ಹಾರ್ಮೋನ್ ಕೊರತೆ ಆತಂದ್ರೆ ಡಯಾಬಿಟಿಸ್ ಇನ್ಸಿಪಿಡಸ್ ಅಂತ ಹೇಳಿ ಬಂದಿತ್ತು. ಆದ್ರೆ ಇಲ್ಲಿ ಏನಾಗತಿ? ಸಕ್ಕರೆ ಪ್ರಮಾಣ ಇನ್ಸುಲಿನ್ ಕೊರತೆ ಆತಂತಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅನ್ನುವಂಥ ರೋಗ ಬರ್ತತಿ. ಇದೇನು ಗ್ಲೂಕೋಸ್ ಇದ್ದಿದ್ದು ಗ್ಲೈಕೋಜನ್ ಕನ್ವರ್ಟ್ ಆಗಿರ್ತೈತಲ್ಲ, ಇದು ಎಲ್ಲಿ ಶೇಖರಣೆ ಆಗಿರ್ತೈತಪ್ಪ ಅಂತಂತಂದ್ರ ಲಿವರ್ ಮತ್ತು ಮಸಲ್ಗಳಲ್ಲಿ, ಅಂದ್ರೆ ಸ್ನಾಯುಗಳಲ್ಲಿ ಶೇಖರಣೆ ಆಗಿರ್ತೈತಿ. ಲಿವರ್ ಮತ್ತು ಮಸಲ್ಗಳಲ್ಲಿ ಶೇಖರಣೆ ಆಗಿರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರ ಈ ಇನ್ಸುಲಿನ್ ಅನ್ನ ರಿಲೀಸ್ ಮಾಡುವಂತ ಜೀವಕೋಶಗಳು ಯಾವಂತ ಕೇಳ್ತಾರೆ? ವೆರಿ ಇಂಪಾರ್ಟೆಂಟ್. ಲ್ಯಾಂಗರ್ ಹ್ಯಾನ್ಸ್ ನ ಕಿರುದೀಪಗಳು ಏನಪ್ಪಾ ಹಿಂಗಂದ್ರ ಇದು ಜೀವಕೋಶಗಳ ಸಮೂಹ. ಇದು ಹಾರ್ಮೋನ್ ಗ್ರಂಥಿ ಅಂದ್ರನ ಜೀವಕೋಶಗಳ ಸಮೂಹ. ಆದ್ರೆ ಅದನ್ನ ಕಂಡು ಹಿಡಿದವ ಯಾರಪ್ಪ ಅಂತಾರೆ? ಲ್ಯಾಂಗರ್ ಹ್ಯಾನ್ಸ್ ಅನ್ನುವಂತ ವಿಜ್ಞಾನಿ. ಅದಕ್ಕೆ ಏನು ಬಂತಂದ್ರ ಲ್ಯಾಂಗರ್ ಹ್ಯಾನ್ಸ್ ನ ಕಿರುದೀಪ ಅಂತೇಳಿ ಹೆಸರು ಬಂತ. ಅದ್ರೊಳಗೆ ಯಾವಪ್ಪ ಅಂತಂದ್ರ ಅಲ್ಫಾ ಪಾರ್ಟಿಕಲ್, ಅಂದ್ರ ಅಲ್ಫಾ ಜೀವಕೋಶಗಳು. ಇದನ್ನು ಕ್ವಶನ್ ಕೇಳಿದಾರೆ ಎಕ್ಸಾಮ್ದಾಗ. ಯಾವ ಜೀವಕೋಶಗಳು? ಅಲ್ಫಾ ಜೀವಕೋಶಗಳು. ಇದನ್ನು ಕೊಡ್ಬೋದು ಆಪ್ಷನ್ದಾಗ, ಇದನ್ನು ಕೊಡ್ಬೋದು. ಏನ್ ರಿಲೀಸ್ ಮಾಡ್ತಾವು? ಇನ್ಸುಲಿನ್ ಅನ್ನ ರಿಲೀಸ್ ಮಾಡ್ತಾವು. ಇನ್ಸುಲಿನ್ ಏನ್ ಮಾಡ್ತತ್ರಿ? ರಕ್ತದ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡ್ತತಿ. ಹೆಂಗ್ ಕಡಿಮೆ ಮಾಡ್ತತಿ? ಈ ಗ್ಲೂಕೋಸನ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡ್ತತಿ. ಅಕಸ್ಮಾತ್ ಏನಾರ ಇದು ಇನ್ಸುಲಿನ್ ರಿಲೀಸ್ ಆಗ್ಲಿಕ್ಕೆ ಅಂತಂದ್ರೆ ಡಯಾಬಿಟಿಸ್ ಮೆಲಿಟಸ್ ರೋಗ ಬರ್ತತಿ. ಈ ಗ್ಲೂಕೋಸ್ ಇದ್ದ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗಿರತ್ತಲ್ಲ, ಅದೆಲ್ಲ ಶೇಖರಣೆ ಆಗಿರತಿ? ಲಿವರ್ ಮತ್ತು ಮಸಲ್ ಶೇಖರಣೆ ಆಗಿರತಿ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಗ್ಲೂಕಗಾನ್ ಬರ್ತತಿ. ಯಾವಾಗಂದ್ರ ಉಪವಾಸ ಸಂದರ್ಭದಲ್ಲಿ ಅಥವಾ ನೀವು ಭಾಳ ದಿವಸದಿಂದ ಊಟ ಅದು ಬಿಟ್ಟಿದ್ರ ಅಂತ ಹೇಳ್ತಿಕೋರೆ, ಅವಾಗ ಏನಾಕತ್ತಪ್ಪ ಅಂತಂದ್ರ ಪ್ಯಾಂಕ್ರಿಯಾಸ್ ಈ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತತಿ. ಯಾವ್ದನ್ನ? ಗ್ಲೂಕಗಾನ್ ಅನ್ನ. ಈ ಗ್ಲೂಕಗಾನ್ ಏನ್ ಮಾಡ್ತದಪ್ಪ ಅಂತಂದ್ರ ಇದೇನು ಗ್ಲೈಕೋಜನ್ ರಿಲೀಸ್ ಆಗಿರತ್ತಲ್ರಿ, ಎಲ್ಲ ಲಿವರ್ದಾಗ ಶೇಖರಣೆ ಆಗಿರ್ತತಲ್ಲ, ಈ ಇನ್ಸುಲಿನ್ ಕನ್ವರ್ಟ್ ಮಾಡಿ ಶೇಖರಣೆ ಮಾಡಿರ್ತಲ್ಲ, ಅದನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಮರಳಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತತಿ.
ಮರಳು ಏನು ಮಾಡ್ತದಪ್ಪ ಅಂತಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತೈತಿ. ಯಾವಾಗ ನೀವು ಉಪವಾಸ ಈಗ ನೋಡ್ರಿ ದೇಹಕ್ಕೆ ನಿಮ್ಗೆ ನೋಡ್ರಿ ದೇಹದ ಈ ಥರ ಎಲ್ಲ ಜೀವಕೋಶಗಳ ಚಟುವಟಿಕೆಯಿಂದ ಆಗ್ಬೇಕಂತಂದ್ರೆ ಗ್ಲೂಕೋಸ್ ಬೇಕಾ. ನೀವು ಉಪವಾಸ ಇದ್ರಪ್ಪ ಅಂತಂದ್ರೆ ಗ್ಲೂಕೋಸ್ ಸಿಗಂಗಿಲ್ಲ, ಯಾಕಂದ್ರೆ ನೀವು ಊಟ ಮಾಡಿರಂಗಿಲ್ಲ. ಆದ್ರೆ ನಿಮ್ಗೆ ಆ ಜೀವಕೋಶಗಳಿಗೆ ಗ್ಲೂಕೋಸ್ ಅವಶ್ಯಕತೆ ಐತಿ, ನಿಮ್ಗೆ ಗ್ಲೂಕೋಸ್ ಬೇಕಲ್ಲ. ಈಗ ಅಕಸ್ಮಾತ್ ಅದೇನಾಗಿರುತ್ತೆ ಈಗ ಎಕ್ಸ್ಟ್ರಾ ಗ್ಲೂಕೋಸ್ ಇದ್ದ ಗ್ಲೈಕೋಜನ್ ಆಗಿ ಲಿವರ್ ಮತ್ತು ಮಸಲ್ ಶೇಖರಣೆ ಆಗಿರತ್ತಲ್ಲ, ಅದು ಮರಳು ಏನಾಗತ್ತಪ್ಪ ಅಂತಂದ್ರೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಹೆಂಗೆ ಕನ್ವರ್ಟ್ ಆಗುತ್ತೆ? ಈ ಗ್ಲೂಕಾನ್ ಅನ್ನುವಂಥ ಹಾರ್ಮೋನ್ದಿಂದ. ಆ ಹಾರ್ಮೋನ್ದಿಂದ ಏನಾಗುತ್ತೆ ರೀ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ದೇಹದ ಇತರ ಜೀವಕೋಶಗಳಿಗೆ ಸಪ್ಲೈ ಆಗಿಬಿಡುತ್ತೆ. ಯಾವಾಗ ಉಪವಾಸ ಮತ್ತು ನೀವು ಅಕಸ್ಮಾತ್ ಊಟ ಜಾಸ್ತಿ ಮಾಡಿರಂಗಿಲ್ಲಲ್ಲ ಅಂತ ಸಂದರ್ಭದಲ್ಲಿ ಏನಾಗತ್ತೆ ರೀ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ನೆನಪಿಟ್ಕೋರಿ, ಇನ್ಸುಲಿನ ಮತ್ತು ಗ್ಲೂಕಾನ್. ನೆಕ್ಸ್ಟ್ ಏನು ಕೊಟ್ಟಾರಪ್ಪ ಅಂತಂದ್ರೆ ಅವರ ಈ ಹಾರ್ಮೋನ್ ಬಗ್ಗೆ ಕೊಟ್ಟಾರ. ಯಾವ್ದ್ರಿ? ಇಲ್ಲಿ ನೋಡ್ರಿ ಪ್ರೊಜೆಸ್ಟಿರಾನ್ ಮತ್ತು ಈಸ್ಟ್ರೋಜನ್. ಇಲ್ಲಿ ಕೊಟ್ಟಾರ ನೋಡ್ರಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಈ ಹಾರ್ಮೋನ್ ಬಗ್ಗೆ ನೋಡೋಣಂತ. ಏನಪ್ಪಾ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ? ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಕನ್ನಡದಾಗ ಹಿಂಗ ಅಂತಾರು. ಈ ವ್ಯತಿರಿಂದ ರಿಲೀಸ್ ಆಕಪ್ಪ ಅಂತಂದ್ರೆ ಮಹಿಳೆಯರ ಸಂತಾನೋತ್ಪತ್ತಿ ಅಂಗವಾದ ಅಂಡಾಶಯ ಅಥವಾ ಓವರಿ ಇಂದ ರಿಲೀಸ್ ಆಕಾವ ಹಾರ್ಮೋನ್ಗಳು. ಯಾವ್ರಿ? ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ. ಇದು ಈಸ್ಟ್ರೋಜನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಮಹಿಳೆಯರ ದೈಹಿಕ ಲಕ್ಷಣಗಳನ್ನ ನಿರ್ಧರಿಸುತ್ತದೆ. ಉದಾಹರಣೆ ಏನಪ್ಪಾ ಅಂತಂದ್ರೆ ಅವ್ರ ದೊಡ್ಡವರಾದಂಗ ಏನಾಗತ್ತಪ್ಪ ಅಂದ್ರೆ ಧ್ವನಿ ಸಾಫ್ಟ್ ಆಗೋದಾಗತ್ತೆ ನೋಡ್ರಿ, ಮೃದು ಆಗೋದಾಗತ್ತ. ಅದೇ ರೀತಿ ಋತುಚಕ್ರ ಅಂದ್ರ ಮೆನಿಸ್ಟ್ರುವಲ್ ಸೈಕಲ್ ಅಂತಾರಲ್ಲ ಅದು, ಇವೆಲ್ಲಾನು ನಿಯಂತ್ರಿಸೋದು ಯಾವ್ದಪ್ಪ ಅಂತಂದ್ರೆ ಈ ಈಸ್ಟ್ರೋಜನ್ ಹಾರ್ಮೋನ್ ಏನ್ ಮಾಡ್ತಪ್ಪ ಅಂದ್ರೆ ನಿಯಂತ್ರಿಸುತ್ತೆ. ಇದು ಎದರಿಂದ ರಿಲೀಸ್ ಆಗಿರತ್ರಿ? ಅಂಡಾಶಯದಿಂದ ರಿಲೀಸ್ ಆಗಿರ್ತೈತಿ. ಆಮೇಲೆ ಏನಪ್ಪಾ ಅಂತಂದ್ರ ಪ್ರೊಜೆಸ್ಟಿರಾನ್ ಯಾವಾಗಪ್ಪ ಅಂತಂದ್ರ ಗರ್ಭಧಾರಣೆಯ ಸಂದರ್ಭದಲ್ಲಿ ರಿಲೀಸ್ ಆಗುತ್ತೆ. ಇದು ರಿಲೀಸ್ ಆಗೋದ್ರಿಂದ ಏನ್ ಯೂಸ್ ಆಗುತ್ತಪ್ಪ ಅಂತಂದ್ರ ಏನ್ ಎಗ್ ರಿಲೀಸ್ ಆಗಿರತ್ತಲ್ರಿ, ಎಗ್ ರಿಲೀಸ್ ಆಗಿರತ್ತಲ್ಲ ಅಂಡಾನು ಮಹಿಳೆಯರಲ್ಲಿ ಗರ್ಭಧಾರಣೆ ಸಂದರ್ಭದಲ್ಲಿ ಅದ ಹೆಂಗಿತ್ತಪ್ಪ ಅಂತಂದ್ರೆ ಗರ್ಭಕೋಶಕ್ಕೆ ಗಟ್ಟಿಯಾಗಿ ಕುಂಟುವಂತ ಏನ್ ಮಾಡತ್ತಪ್ಪ ಅಂದ್ರೆ ಈ ಪ್ರೊಜೆಸ್ಟಿರಾನ್ ಕೆಲಸ ಮಾಡ್ತತಿ. ಇದು ಗರ್ಭಾಶಯದ ಒಳಪದರವನ್ನು ಏನ್ ಮಾಡ್ತತಿ ಪೌಷ್ಟಿಕವಾಗಿ ಮಾಡಿ ಅದಕ್ಕೆ ಅಂಟಿಕೊಳ್ಳೋಂಗ್ ಮಾಡ್ತತಿ. ಇದು ಯಾವ್ದ್ರಿ? ಪ್ರೊಜೆಸ್ಟಿರಾನ್. ನೆಕ್ಸ್ಟ್ ಇವೇನಪ್ಪಾ ಅಂದ್ರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್. ನೆನಪಿಟ್ಕೋರಿ, ಈಸ್ಟ್ರೋಜನ್ ಅಂತಂದ್ರೆ ದೈಹಿಕ ಲಕ್ಷಣಗಳು, ಪ್ರೊಜೆಸ್ಟಿರಾನ್ ಅಂತಂದ್ರೆ ಗರ್ಭಧಾರಣೆಯ ಸಂದರ್ಭದಲ್ಲಿ. ಇವು ಎರಡು ನೆನಪಿಟ್ಕೋಬೇಕು. ಆಮೇಲೆ ಏನಪ್ಪಾ ಅಂತಂದ್ರೆ ಏನ್ ಕೇಳಿದಾರು? ಅಡ್ರಿನಾಲಿನ ಮತ್ತು ನಾರ್ ಅಡ್ರಿನಾಲಿನ್. ಇದಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತ ಕರೀತಾರೆ. ಎದಕ್ರಿ? ಅಡ್ರಿನಾಲಿನ್ ಹಾರ್ಮೋನ್ ಅಂತ ಕರೀತಾರೆ. ಅಂದ್ರೆ ನಿಮ್ಗೆ ಅಂಜಿಕೆದು ಬಂತಂತ ಹೇಳಿದ್ರೆ ಆ ಅಂಜಿಕೆಯನ್ನು ಫೈಟ್ ಮಾಡುವಂತ ಹಾರ್ಮೋನ್ ಏನಪ್ಪ ಅಂದ್ರೆ ಅಡ್ರಿನಾಲಿನ್ ಮತ್ತು ನಾರ್ ಅಡ್ರಿನಾಲಿನ್ ಹಾರ್ಮೋನ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಸಾಲ್ವ್ ಆತ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನ್ ಕೇಳಿದಾರಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡ್ರಿ ರೋಗಗಳು ಕೊಟ್ಟಾರ. ಗೈಟರ, ಅಕ್ರೋಮೆಗಾಲಿ, ಡಯಾಬಿಟಿಸ್ ಇನ್ಸಿಪಿಡಸ್, ಡಯಾಬಿಟಿಸ್ ಮೆಲ್ಟಸ್. ನೋಡ್ರಿ ಇಲ್ಲಿ ಕೇಳಿಬಿಟ್ರ ಡಯಾಬಿಟಿಸ್ ಇನ್ಸಿಪಿಡಸ್ ಬಗ್ಗೆ ಕೊಟ್ಟಾರು, ಮೆಲ್ಟಸ್ ಬಗ್ಗೆ ಕೊಟ್ಟಾರ. ನಿಮ್ಗೆ ಗೊತ್ತಿತ್ತು ಡಯಾಬಿಟಿಸ್ ಇನ್ಸಿಪಿಡಸ್ ಇದರಿಂದ ಬರತಿ ವ್ಯಾಸೋಪ್ರೆಸಿನ್ ಹಾರ್ಮೋನ್. ಆಗಲೇ ನೋಡಿದ್ದು ಗೊತ್ತ್ರಿ, ದೇಹದ ನೀರಿನ ಸಮತೋಲನವನ್ನು ಕಾಪಾಡುವಲ್ಲಿ ಇರುವಂತ ಪ್ರಮುಖವಾದ ಹಾರ್ಮೋನ್ ವ್ಯಾಸೋಪ್ರೆಸಿನ್. ಇದು ಅಕಸ್ಮಾತ್ ರಿಲೀಸ್ ಆಗ್ಲಿಕ್ಕಂತಂದ್ರೆ ಡಯಾಬಿಟಿಸ್ ಇನ್ಸಿಪಿಡಸ್ ಬರತಿ. ಇದ್ರ ರೋಗದ ಲಕ್ಷಣಗಳು ಏನ್ರಿ? ಬಾಯಾರಿಕೆ ಆಗೋದು, ಮರಳಿ ಮೂತ್ರ ವಿಸರ್ಜನೆಗೆ ಹೋಗಿರ್ತಾರಲ್ಲ ಅದ ನೋಡ್ರಿ ಡಯಾಬಿಟಿಸ್ ಇನ್ಸಿಪಿಡಸ್. ಆಮೇಲೆ ಡಯಾಬಿಟಿಸ್ ಮೆಲ್ಟಸ್ ಅಂತಂದ್ರೆ ಏನ್ರಿ? ಇನ್ಸುಲಿನ್. ನೋಡ್ರಿ ಇವೆರಡು ಆಪ್ಷನ್ ಗೊತ್ತಿದ್ದು ಅಂತಂದ್ರೆ ನೋಡ್ರಿ C1D2. C1D2 ಇದು ಯಾವ್ದವ್ರಿ? ಇಲ್ಲಿ ನೋಡಿದ C1D2 ಇದೊಂದು ಆಪ್ಷನ್ ನೋಡ್ರಿ. ನಿಮ್ಗೆ ಇಷ್ಟು ಗೊತ್ತಿದ್ರೆ ಏನ್ ಮಾಡ್ಬೋದು ಅಂದ್ರೆ ಆನ್ಸರ್ನ ಹಾಕ್ಬೋದು. ಆಮೇಲೆ ಇಲ್ಲೊಂದು ಕೇರ್ ಏನಪ್ಪಾ ಇಲ್ಲೇ ಗಾಯ್ಟರ್ ಅಂತಂದ್ರೆ ಏನ್ರಿ? ಇದು ಇಂಗ್ಲೀಷ್ನಾಗ ಕೊಟ್ಬಿಟ್ಟಾರ ನಿಮಗೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಕನ್ನಡದಾಗ ಗಳಗಂಡ. ನೋಡ್ರಿ ಗಳಗಂಡ ಅಂತ ಕೊಟ್ಟಿದ್ರೆ ನಿಮ್ಗೆ ಈಸಿಯಾಗಿ ಗುರುತಿಸ್ಬೋದಾಗಿತ್ತು, ಆದ್ರೆ ನಿಮ್ಗೆ ಗಾಯ್ಟರ್ ಅಂತ ಕೊಟ್ಟಾರ. ಇದು ಯಾವಾಗ ಎಲ್ಲಕತ್ತಪ್ಪ ಅಂತಂದ್ರೆ ಥೈರಾಯ್ಡ್ ಗ್ರಂಥಿ ಕೊರತೆಯಿಂದ. ಥೈರಾಯ್ಡ್ ಗ್ರಂಥಿ ಕರೆಕ್ಟಾಗಿ ಏನಾರ ಕೆಲಸ ಮಾಡ್ಲಿಕ್ಕಪ್ಪ ಅಂತಂದ್ರೆ ಏನಾಗತ್ರಿ ಈ ರೋಗ ಉಂಟಾಕತಿ.
ಯಾವಾಗ ಉಂಟಾಕತ್ತಪ್ಪ ಅಂತಂದ್ರೆ ಈ ಥೈರಾಯ್ಡ್ ಗ್ರಂಥಿ ಆಕ್ಟಿವ್ ಆಗ್ಬೇಕಂತಂದ್ರೆ ಅಯೋಡಿನ್ ಬೇಕ್ರಿ. ಆ ಅಯೋಡಿನ್ ಕೊರತೆ ಉಂಟಾತಂತಂದ್ರೆ ಈ ಗೈಟರ್ ರೋಗ ಉಂಟಾಕತಿ. ಈ ಗೈಟರ್ ರೋಗ ಏನಾಕತ್ತಂದ್ರೆ ಗಂಟಲಿನ ಭಾಗದಲ್ಲಿ ಉಬ್ಬಿದರತೆ ಆಗತ್ತೆ. ಸೊ ಗೈಟರ್ ಇದಕ್ರಿ ಅಯೋಡಿನ್ ಕೊರತೆಯಿಂದ. ನೋಡ್ರಿ 1-4 ಇದು ಒಂದೇ ಗೊತ್ತಿತ್ತಂದ್ರೆ ನೀವು ಆನ್ಸರ್ ಮಾಡ್ಬೋದಾಗಿತ್ತು. ನೋಡ್ರಿ A4 ಅಂತ ಗೊತ್ತಾಗಿತ್ತಂದ್ರೆ ಇಲ್ಲಿ ನೋಡ್ರದ A4 ಇದ್ರಲ್ಲಿ ಯಾವ್ದು ಇಲ್ಲ ಆಪ್ಷನ್. ಬರೀ ಒಂದು ಗೊತ್ತಿದ್ರೆ ಏನು ಮಾಡ್ಬೋದು ಅಂದ್ರೆ ನೀವು ಆನ್ಸರ್ನ ಹಾಕ್ಬೋದು. ಈ ಅಕ್ರೋಮೆಗಾಲಿ ಅಂತಂದ್ರೆ ಏನ್ರಿ, ನಮ್ಮ ದೇಹದೊಳಗೆ ಗ್ರೋತ್ ಹಾರ್ಮೋನ್ ಇರ್ತದ್ರಿ. ಗ್ರೋತ್ ಹಾರ್ಮೋನ್ ಅಂದ್ರೆ ಬೆಳವಣಿಗೆ ಹಾರ್ಮೋನ್. ಯಾವ್ದು ರಿಲೀಸ್ ಮಾಡ್ತದಪ್ಪ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ. ಯಾವ್ದ್ರಿ? ಪಿಟ್ಯೂಟರಿ ಗ್ರಂಥಿ. ಇದೇನ್ ಮಾಡೋದಪ್ಪ ಅಂದ್ರೆ ಗ್ರೋತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತತಿ. ನಮ್ಮ ದೇಹಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರಿಲೀಸ್ ಮಾಡಿತ್ತು ಅಂತಂದ್ರೆ ನಮ್ಮ ದೇಹ ನಾರ್ಮಲ್ ಆಗಿ ಬೆಳವಣಿಗೆ ಹೊಂದತಿ. ಆದ್ರೆ ಇದು ಹೆಚ್ಚಿಗೆ ರಿಲೀಸ್ ಮಾಡಿಬಿಡತ್ರಿ ಇದು ಗ್ರೋತ್ ಹಾರ್ಮೋನ್ ಅನ್ನ. ಪಿಟ್ಯೂಟರಿ ಗ್ರಂಥಿ ನಮ್ಮ ದೇಹಕ್ಕೆ ಅವಶ್ಯಕತೆಗಿಂತ ಏನಾಗತ್ತೆ ಜಾಸ್ತಿ ರಿಲೀಸ್ ಮಾಡತ್ತಿ. ಅವಾಗ ಬರುವಂತ ರೋಗ ಯಾವ್ದಪ್ಪ ಅಂತಂದ್ರೆ ಅಕ್ರೋಮೆಗಾಲಿ ರೋಗ ಬರ್ತತಿ. ಈ ಅಕ್ರೋಮೆಗಾಲಿ ರೋಗದ ಲಕ್ಷಣ ಏನಪ್ಪಾ ಅಂತಂದ್ರೆ ನಿಮ್ಮ ಕೈ ಕಾಲು ಏನಿರ್ತಾವಪ್ಪ ಅಂದ್ರೆ ದೊಡ್ಡ ಇರ್ತಾವ. ಅಂದ್ರೆ ನಾರ್ಮಲ್ ಬೆಳವಣಿಗೆಗಿಂತ ಹೆಚ್ಚಿಗೆ ಬೆಳವಣಿಗೆ ಹೊಂದಿರ್ತಾವ. ಆಮೇಲೆ ಮುಖನೂ ಏನಾಗಿರತ್ತಪ್ಪ ಅಂದ್ರೆ ದೊಡ್ಡದಿರತ್ರಿ. ಆಮೇಲೆ ಮೂಗು ದೊಡ್ಡ ಇರ್ತಾವ. ಆಮೇಲೆ ಕಾಲು ಏನಿರ್ತಾವಪ್ಪ ಅಂದ್ರೆ ದೊಡ್ಡ ಇರ್ತಾವ. ಅವ್ರಿಗೆ ಏನಾದ್ರು ಚಕ್ಲಿ ಸೈಜ್ ಅದು 11, 12 ಹಿಂಗೆ ಇರ್ತಾವ ನೋಡ್ರಿ. ಆಮೇಲೆ ಕೈ ಎಲ್ಲ ಉದ್ದದ್ದು ಇರ್ತಾವ. ಇದೇನಪ್ಪಾ ಅಂತಂದ್ರೆ ಅಕ್ರೋಮೆಗಾಲಿ ಅದರಿಂದ ಬರ್ತದ್ರಿ. ಬೆಳವಣಿಗೆಯ ರಸದೂತ ಅಥವಾ ಹಾರ್ಮೋನ್ ನಾರ್ಮಲ್ಗಿಂತ ಹೆಚ್ಚಿಗೆ ರಿಲೀಸ್ ಆದಾಗ ಆ ಬೆಳವಣಿಗೆ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋದು ಯಾವ್ದ್ರಿ? ಪಿಟ್ಯೂಟರಿ ಗ್ರಂಥಿ. ಇಲ್ಲಿ ನೋಡ್ರಿ ಅದರ ಚಿತ್ರ ಐತಿ ಇಲ್ಲೇ. ಇದೇನಪ್ಪಾ ಅಂತಂದ್ರೆ ಅಕ್ರೋಮೆಗಾಲಿ. ಇದು ಇಲ್ಲಿ ನೋಡ್ರಿ ಬ್ರೈನ್ ಒಳಗ ಪಿಟ್ಯೂಟರಿ ಗ್ರಂಥಿ ಇರತಿ. ಇದೇನ್ ಮಾಡ್ತದಪ್ಪ ಅಂತಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಎಕ್ಸೆಸ್ ಗ್ರೋತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತತಿ. ಅವಾಗ ನೋಡ್ರಿ ಇಲ್ಲ ಮೂಗು ದೊಡ್ಡದಿರೋದು, ಆಮೇಲೆ ತುಟಿ ದಪ್ಪ ಇರೋದು, ಆಮೇಲೆ ಬೆರಳುಗಳು ನೋಡಿರ್ತದೆ ದಪ್ಪ ಇರೋದು, ಆಮೇಲೆ ಹೆಡ್ ಏಕ್ ಇದೇನಿರ್ತಲ್ಲ ಹನಿ ಇದು ದೊಡ್ಡದಿರೋದು, ಆಮೇಲೆ ಇವೆಲ್ಲ ಕಣ್ಣುಗುಡ್ಡಿ ಎಲ್ಲ ದೊಡ್ಡ ಇರೋದು, ಇವೆಲ್ಲ ಏನಪ್ಪಾ ಅಂದ್ರೆ ಅಕ್ರೋಮೆಗಾಲಿ ಇದರ ರೋಗದ ಲಕ್ಷಣಗಳಿರು. ಆಮೇಲೆ ಗೈಟರ್ ರೋಗ ಅಂತಂದ್ರೆ ಅದು ಈಸಿ ಗೊತ್ತಿರತ್ತೆ ನಿಮ್ಗೆ. ಗಂಟಲಿನ ಭಾಗದಲ್ಲಿ ಏನಿರತ್ತಪ್ಪ ಅಂತಂದ್ರೆ ದೊಡ್ಡದು. ಇದು ಅಂದ್ರೆ ಥೈರಾಯ್ಡ್ ಗ್ರಂಥಿ. ಇದಕ್ಕೆ ಅವಶ್ಯಕತೆ ಆಗಿರೋದು ಯಾವಪ್ಪ ಅಂದ್ರೆ ಅಯೋಡಿನ್. ಈ ಅಯೋಡಿನ್ ಕೊರತೆಯಿಂದ ಏನಾಗತ್ತಪ್ಪ ಅಂತಂದ್ರೆ ಗಂಟಲಿನ ಭಾಗ ಉಬ್ಬಾಗ ಸ್ಟಾರ್ಟ್ ಆಗಿಬಿಡತ್ತೆ. ಹೆಚ್ಚು ಉಪ್ಪಿನ ಅಂಶ ಯಾವ ಕೊರತೆ ಇರತ್ತಲ್ರಿ ಅವ್ರಿಗೆ ಏನಾಗತ್ತಪ್ಪ ಅಂತಂದ್ರೆ ಈ ರೋಗ ಬರ್ತತಿ. ಬರ್ತತಿ ನೋಡ್ರಿ. ಇವೆಲ್ಲ ಆಲ್ಮೋಸ್ಟ್ ಏನ್ ಮಾಡೋದು ಅಂದ್ರೆ PSI 4 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಿ ಎಲ್ಲ ಸೈನ್ಸ್ ಕ್ವಶನ್ಗಳನ್ನ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಕ್ಲಾಸ್ ಒಳಗೆ ನೆಕ್ಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ ಅಂತ.